ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆತ್ಮೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಪ್ರೀತಿ. ಎಂದಿನಂತೆ ತಮಗೆಲ್ಲರಿಗೂ ಮನೆಯೇ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಮಗುವಿನ ಕಲಿಕಾ ಸಾಮರ್ಥ್ಯ ಮನೆಯಲ್ಲಿಯೇ ಅನಾವರಣಗೊಳ್ಳುತ್ತದೆ. ಮಗುವಿನ ಪರಿಪೂರ್ಣ ಬೆಳವಣಿಗೆಗೆ ಮನೆಯಲ್ಲಿಯೇ ಮುಕ್ತ ವಾತಾವರಣವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಪೋಷಕರು ಗಮನ ಹರಿಸಬೇಕು. ಹಾಗೆಯೇ ಮಕ್ಕಳು ಖಾಲಿ ಪುಸ್ತಕ ಇದ್ದಂತೆ. ಬೆಳವಣಿಗೆ ಹೊಂದಿದಂತೆ ಅವರಲ್ಲಿ ಉತ್ತಮವಾದದ್ದನ್ನು ಉಳಿಸಿ ಕೆಟ್ಟದನ್ನು ಅಳಿಸುವುದು ಹೆತ್ತವರ ಕರ್ತವ್ಯ. ಜೊತೆಗೆ ಮಕ್ಕಳಲ್ಲಿ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸುವಲ್ಲಿ ಶಾಲೆಗಳಲ್ಲಿ ಶಿಕ್ಷಕರ ಪಾತ್ರ ತುಂಬಾ ಮುಖ್ಯ. ಹಾಗೆಯೇ ದೈಹಿಕ ಶಿಕ್ಷಣ ಮತ್ತು ಚಟುವಟಿಕೆಗಳು ಮಕ್ಕಳಿಗೆ ಎಷ್ಟು ಮುಖ್ಯ ಎಂಬ ವಿಚಾರವನ್ನು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಎರಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ಆದಂತಹ ಶ್ರೀಯುತ ರವಿ ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಒಂದಿಷ್ಟು ವಿಚಾರವನ್ನು ತಿಳಿಯೋಣ. ಸರ್, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ಮೇಡಮ್, ನಿಮ್ಮ ಒಂದು ಜನಧ್ವನಿ ಕಾರ್ಯಕ್ರಮಕ್ಕೆ ತುಂಬ ಹೃತ್ಪೂರ್ವಕವಾಗಿ ನಾನು ನಮಸ್ಕಾರ ಸಲ್ಲಿಸ್ತಿದ್ದೀನಿ. ನನ್ನ ಹೆಸರು ರವಿ SL ಅಂತ. ನಾನು ಸರ್ಕಾರಿ ಪ್ರೌಢಶಾಲೆ ಯರಹಳ್ಳಿ ಹ್ಯಾಂಡ್ ಪೋಸ್ಟ್ನಲ್ಲಿ ಸುಮಾರು 18 ವರ್ಷಗಳಿಂದ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಿದ್ದೀನಿ ಮೇಡಮ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ಹಾಗೆ ಸರ್, ಮೊದಲಿಗೆ ದೈಹಿಕ ಶಿಕ್ಷಣ ಅಂದರೆ ಏನು ಸರ್? ಈಗ ಮೊದಲನೇದಾಗಿ ಶಿಕ್ಷಣ ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ. ಶಿಕ್ಷಣ ಕ್ಷೇತ್ರದಲ್ಲಿ 2 ರೀತಿಯ ಶಿಕ್ಷಣವನ್ನು ನೋಡ್ತೀವಿ ನಾವು. ಒಂದು ಸಾಮಾನ್ಯ ಶಿಕ್ಷಣ, ಇನ್ನೊಂದು ದೈಹಿಕ ಶಿಕ್ಷಣ ಅಂತ. ಸಾಮಾನ್ಯ ಶಿಕ್ಷಣ ಅಂತಂದ್ರೆ ಭಾಷೆಯನ್ನು ಕಲಿಯುವಂಥದ್ದು, ಹಾಗೆ ಕೋರ್ ಸಬ್ಜೆಕ್ಟ್ ಅಂತ ಕರಿತೀವಿ. ಉದಾಹರಣೆಗೆ ಏನು, ಕನ್ನಡ, ಇಂಗ್ಲಿಷ್, ಹಿಂದಿ, ಉರ್ದು, ತಮಿಳ್, ತೆಲುಗು, ಮಲಯಾಳಂ ಎಕ್ಸ್ಟ್ರಾ ಇವೆಲ್ಲ ಇರ್ತದೆ. ಹಾಗೆಲ್ಲ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಇವುಗಳೆಲ್ಲ ಕೂಡ ಕಲಿತೀವಿ. ಇವೆಲ್ಲ ಸಾಮಾನ್ಯ ಶಿಕ್ಷಣದ ಅಡಿಯಲ್ಲಿ ಬರುವಂಥದ್ದು. ಹಾಗೇನೆ ದೈಹಿಕ ಶಿಕ್ಷಣ ಅಂತ ಕರಿತೀವಿ ಮೇಡಮ್. ಈ ದೈಹಿಕ ಶಿಕ್ಷಣ ಕೂಡ ಹೇಗಿದೆ ಅಂತಂದ್ರೆ ಅಲ್ಲೇ ಹೇಳ್ತಾ ಇದೆ, ದೈಹಿಕ ಶಿಕ್ಷಣ ಥ್ರೂ ದಿ ಬಾಡಿ ಲರ್ನಿಂಗ್ ಅಂತ ಕರಿತೀವಿ. ಅಂದ್ರೆ ಬಾಡಿಯ ಮೂಲಕ, ದೇಹದ ಮೂಲಕ ನಾವು ಕಲಿಯುವಂತ ಶಿಕ್ಷಣ. ಶಾಲೆಯಲ್ಲಿ ಈ ಸಾಮಾನ್ಯ ಶಿಕ್ಷಣ ಹಾಗೂ ದೈಹಿಕ ಶಿಕ್ಷಣ ಎರಡೂ ಕೂಡ ಶಿಕ್ಷಣದ ಅವಿಭಾಜ್ಯ ಅಂಗ ಅಂತ ಕರೀತಾರೆ. ಅಂದ್ರೆ ಒಂದಕ್ಕೊಂದು ಬಿಟ್ಟು ಇರೋದಿಲ್ಲ. ಅಂದ್ರೆ ಈ ಒಂದು ಪ್ರಾಥಮಿಕ ಹಂತದಲ್ಲಿ ಕೂಡ ಇದನ್ನ ಪಠ್ಯ ವಸ್ತುವಾಗಿ ಇಟ್ಟಿದ್ದಾರೆ. ಅಂದ್ರೆ 6ನೇ ತರಗತಿಯಿಂದ ಹಿಡಿದು 9ನೇ ತರಗತಿ ತನಕ ಪಾರ್ಟ್ A ನಲ್ಲಿದ್ದು 10ನೇ ತರಗತಿಯಲ್ಲಿ ಇದು ಪಾರ್ಟ್ B ಸೇರಿದೆ. ಅಂದ್ರೆ ಇದೊಂದು ವಿಷಯದ ವಸ್ತು ಆಗಿದೆ. ಹಾಗೆ ಶಾಲೆಯಲ್ಲಿ ಸಾಮಾನ್ಯ ಶಿಕ್ಷಣ ಎಷ್ಟು ಮುಖ್ಯ ಇದೆಯೋ ಅಷ್ಟೇ ಮುಖ್ಯವನ್ನ ಈ ಒಂದು ದೇಶಕ್ಕೆ ಕೊಡ್ಬೇಕಂತ ಇಲಾಖೆ ನಮ್ಗೆ ಅವಕಾಶ ಕೊಟ್ಟಿದೆ ಮೇಡಮ್. ಅದರಂತೆ ಶಾಲಾ ಹಂತದಲ್ಲೇ ಈ ಒಂದು ಪಠ್ಯಕ್ರಮದ ಶೈಕ್ಷಣಿಕ ಅಂಶಗಳು ಕೂಡ ಮಾನಸಿಕ ಅಭಿವೃದ್ಧಿಯನ್ನ ಬೆಳೆಸ್ತದೆ ಅಂತ ಹೇಳ್ತೀವಿ. ಮಾನಸಿಕ ಅಭಿವೃದ್ಧಿ ಅಥವಾ ಮೆಂಟಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಮನಸ್ಸು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಯಾವ್ದ್ರ ಮೂಲಕ? ಶೈಕ್ಷಣಿಕ ಅಂಶಗಳ ಮೂಲಕ. ಹಾಗೇನೆ ಈ ದೈಹಿಕ ಶಿಕ್ಷಣದ ಮೂಲಕ ನಮ್ಮ ಶಾರೀರಿಕ ಅಂಗಗಳು ಬಲಿಷ್ಠ ಆಗ್ತಾ ಹೋಗುತ್ತೆ ಅಂತ ಹೇಳಿ. ಯಾವ ರೀತಿ? ನಾವು ಚಟುವಟಿಕೆ ಆಡೋದ್ರ ಮೂಲಕ ನಾವು ದೈಹಿಕವಾಗಿ ಬೆಳವಣಿಗೆ ಪಡ್ಕೊಳ್ತೀವಿ. ಇದಕ್ಕೆ ನಾವು ದೈಹಿಕ ಶಿಕ್ಷಣ ಅಂತ ಕೂಡ ನಾವು ಕರಿತೀವಿ ಮೇಡಮ್. ಸರ್, ಇದುವರೆಗೂ ದೈಹಿಕ ಶಿಕ್ಷಣ ಅಂದ್ರೆ ಏನು ಅಂತ ಹೇಳ್ಕೊಡ್ರಿ, ಅದ್ರ ಮಹತ್ವ ಬಗ್ಗೆ ಹೇಳೋದಾದ್ರೆ. ಓಕೆ ಮೇಡಮ್, ಥ್ಯಾಂಕ್ ಯು. ದೈಹಿಕ ಶಿಕ್ಷಣದ ಬಗ್ಗೆ ತಿಳ್ಕೊಂಡಿವಿ. ಈಗ ನಾವು ದೈಹಿಕ ಶಿಕ್ಷಣದ ಮಹತ್ವ ಏನಂತಂದ್ರೆ, ಒಂದನ್ನು ಹೇಳ್ಬೇಕಂತಂದ್ರೆ ಮೊದಲನೇದಾಗಿ ದೈಹಿಕ ಶಿಕ್ಷಣದಲ್ಲಿ ದಾಢ್ಯತೆ ಹೆಚ್ಚುತ್ತೆ ಅಂತ ಹೇಳ್ತೀವಿ. ದಾಢ್ಯತೆ ಅಂದ್ರೆ ಫಿಸಿಕ್ಸ್ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ಒಂದು ಹುಟ್ಟಿದಾಗಿನ ಮಗು ಸಾಯೋ ತನಕ ಒಂದೇ ರೀತಿ ಇರೋದಿಲ್ಲ ಅದಲ್ವಾ. 1ನೇ ತರಗತಿ ಓದುವಂಥ ಮಗು ಅವನು ಮಾನಸಿಕವಾಗಿ ಶೈಕ್ಷಣಿಕ ಅಂಶ ಕಲಿತಾ ಇರ್ತಾನೆ. ಹಾಗೇನೆ ಫಿಸಿಕಲಿ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾನೆ. ಬದಲಾವಣೆ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಅವನ ಪಾಠಗಳಲ್ಲಿ ಅಥವಾ ಆಟೋಟಗಳಲ್ಲಿ ತಲ್ಲೀನತೆಗೊಂಡಾಗ, ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ತನಗೆ ತಾನೇ ದೈಹಿಕ ಬೆಳವಣಿಗೆ ಬೆಳೀತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಆತ ದೈಹಿಕವಾಗಿ ದಾಟಿತುಳ್ಳವನಾಗಿರ್ತಾನೆ. ಇದು ಕೂಡ ಒಂದು ಅಂಶ. ಎರಡನೇದಾಗಿ ದೀರ್ಘಕಾಲಿಕ ಆರೋಗ್ಯ ಲಾಭಗಳು ಸಿಗುತ್ತೆ. ಏನ್ ಬಗೆದ ಲಾಭ ಅಂತಂದ್ರೆ, ನಾವು ಸುಮಾರು ವರ್ಷಗಳ ತನಕ ಬದುಕಬೇಕಂತಂದ್ರೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ಹಾಗೇನೆ ದೈಹಿಕ ಚಟುವಟಿಕೆ ಕೂಡ ಇರಬೇಕು ಅಲ್ವಾ. ಅದು ಏನಾಗುತ್ತೆ, ಈ ಒಂದು ದೈಹಿಕ ಶಿಕ್ಷಣದಲ್ಲೇ ಸಿಗುವಂಥದ್ದು ದೀರ್ಘಕಾಲಿಕ ಲಾಭಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ 3ನೇ ಪಾಯಿಂಟ್ ಹೇಳ್ತೀವಿ, ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಮಾನಸಿಕ ಅಭಿವೃದ್ಧಿ ಅಂತಂದ್ರೆ ಒಂದು ಚಟುವಟಿಕೆ ಮಾಡಬೇಕಾದ್ರೆ
ನಮ್ಮ ಮನಸ್ಸು ದೇಹ ಎರಡೂ ಕೂಡ ಒಂದೇ ಕಡೆ ಕೇಂದ್ರೀಕರಿಸಿರ್ತದೆ, ಗಮನ ಬೇರೆ ಕಡೆ ಎಲ್ಲೂ ಹೋಗಿರೋದಿಲ್ಲ. ಏನಾಗುತ್ತೆ, ಮನಸ್ಸು ತುಂಬ ಅಭಿವೃದ್ಧಿ ಆಗುತ್ತಾ ಹೋಗುತ್ತೆ. ಅದ್ರ ಜೊತೆಯಲ್ಲಿ ಬೌದ್ಧಿಕ ಬೆಳವಣಿಗೆ ಕೂಡ ಪೂರಕವಾಗುತ್ತೆ ಅಂತಿದೆ. ಸೊ ಬೌದ್ಧಿಕ ಬೆಳವಣಿಗೆ ಅಂತಂದರೆ ಇಂಟೆಲಿಜೆಂಟ್ ಆಗುವಂಥದ್ದು. ಈಗ ನನ್ನ ಮಗ ನನ್ನ ಮಗಳು ಓದಿನ ಲಿಸ್ಟ್ ತಗೊಂಡಿದ್ದಾಳೆ, ಓದಿನಷ್ಟು ರ್ಯಾಂಕ್ ತಗೊಂಡಾರೆ ಅಂತಂದ್ರೆ ಕಾರಣನೇ ಅದಕ್ಕೆ ದೈಹಿಕ ಶಿಕ್ಷಣನೇ. ಸೊ ಬೌದ್ಧಿಕವಾಗಿ ಅಂದರೆ ಇಲ್ಲಿ ಕಾನ್ಸಂಟ್ರೇಟ್ ಅಂತ ಹೇಳ್ತೀವಿ, ಏಕಾಗ್ರತೆಯನ್ನು ಮೂಡಿಸುವಂಥದ್ದೇ ದೈಹಿಕ ಶಿಕ್ಷಣ. ಒಂದು ವಸ್ತುವಿನಲ್ಲೋ ಅಥವಾ ಒಂದು ಆಟದಲ್ಲೋ ಒಂದು ಕ್ರೀಡೆನಲ್ಲೋ ತನ್ನ ದೇಹ ಮತ್ತು ಮನಸ್ಸನ್ನು ಎರಡನ್ನೂ ಕೊಟ್ಟು ಇಟ್ಟು ಏನು ಮಾಡ್ತಾನೆ, ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಾನೆ. ಅದು ತುಂಬ ಸಹಕಾರಿಯಾಗುತ್ತೆ ಬೌದ್ಧಿಕ ಬೆಳವಣಿಗೆಗೆ. ಸೊ ನೆಕ್ಸ್ಟು ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಸುತ್ತದೆ. ಖಂಡಿತ ಮನಸ್ಸು ಒಬ್ಬ ಸಂಘಜೀವಿ. ಸಮಾಜದಲ್ಲಿ ಅಂತಂದರೆ ಇತರರ ಜೊತೆಯಲ್ಲಿ ಹಾಗೆಯೇ ನೆರೆಯವರ ಜೊತೆಯಲ್ಲಿ ಎಲ್ಲ ಜೊತೆ ಕೂಡ ನಾವು ಹೊಂದಿಕೊಳ್ಳುವಂತಹ ಮನೋಭಾವನ ಬೆಳೆಸುವಂಥದ್ದು ಈ ಒಂದು ದೈಹಿಕ ಶಿಕ್ಷಣ. ಹಾಗೆಯೇ ಆರೋಗ್ಯಕರ ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನ ಅಂತಿದೆ. ಆರೋಗ್ಯ ಇರಲೇಬೇಕು, ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೀವಿ. ನಾವು ಚೆನ್ನಾಗಿರ್ತೀವಿ ಅಂತಂದರೆ ಅದಕ್ಕೆ ಆರೋಗ್ಯನೇ ಕಾರಣ. ಆರೋಗ್ಯವನ್ನು ಮತ್ತು ಕ್ರಿಯಾಶೀಲ ಆ್ಯಕ್ಟಿವ್ ಆಗಿರಬೇಕು, ಸೋಮರಿಯಾಗಿಲ್ಲ, ಆ್ಯಕ್ಟಿವ್ ಆಗಿ. ಅಂದರೆ ಒಬ್ಬ ಮನುಷ್ಯ ಯಾವಾಗಲೂ ಪಾದರಸದಂತೆ ತನ್ನ ಚಟುವಟಿಕೆಯನ್ನು ಮಾಡ್ತಾ ಹೋಗ್ಬೇಕಂದ್ರೆ ಅದಕ್ಕೆ ಕಾರಣ ಈ ದೈಹಿಕ ಶಿಕ್ಷಣ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನಾವು. ಹಾಗೆಯೇ ಕ್ರೀಡಾ ಮನೋಭಾವನೆಯನ್ನು ಕಲಿಸೋದು ಅಂತ ಹೇಳುತ್ತೆ. ಕ್ರೀಡಾ ಮನೋಭಾವನೆ ಅಂತಂದರೆ ಆ್ಯಕ್ಚುಲಿ ಇಲ್ಲಿ ಒಂದು ಯಾವುದೇ ಆಟ ಆಗಿರ್ಬೋದು, ಮೇಜರ್ ಗೇಮ್ ಆಗಿರ್ಬೋದು, ಮೈನರ್ ಗೇಮ್ ಆಗಿರ್ಬೋದು, ಆ ಒಂದು ಕ್ರೀಡೆ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ ನಮಗೆ ಆಸಕ್ತಿಯನ್ನು ಮೂಡಿಸ್ಕೊಡುವಂಥದ್ದೇ ಈ ದೈಹಿಕ ಶಿಕ್ಷಣ ಅಂತ ಹೇಳ್ತೀವಿ. ಸೊ ಅದರ ಜೊತೆಯಲ್ಲಿ ಅನಾವಶ್ಯಕವಾದಂತಹ ಮಾನಸಿಕ ಒತ್ತಡಗಳನ್ನು ದೂರವಿಡಲು ಸಹಕರಿಸ್ತದೆ. ಇದು ನಮಗೆ ಇರುವಂತಹ ಬಹಳ ಮುಖ್ಯವಾದದ್ದು. ಸೊ ಮಾನಸಿಕ ಒತ್ತಡ ಇದೆಯಲ್ಲ, ಅದು ಸ್ಟ್ರೆಸ್ ಇರ್ತದೆ. ಅಂಥ ಸ್ಟ್ರೆಸ್ಸನ್ನು ಹೋಗಲಾಡಿಸುವಂಥದ್ದೇ ಈ ದೈಹಿಕ ಶಿಕ್ಷಣ ಅಂತ ಹೇಳ್ತೀವಿ. ಅಂದರೆ ಇದೇನಂದರೆ ದೈಹಿಕ ಶಿಕ್ಷಣದಲ್ಲಿ ಒಂದು ಕ್ರೀಡೆನಲ್ಲೋ, ಒಂದು ಯೋಗಾಸನದಲ್ಲೋ, ಒಂದು ಚಟುವಟಿಕೆಯಲ್ಲೋ, ಒಂದು ಡ್ಯಾನ್ಸಲ್ಲೋ ತನ್ನ ಮನಸ್ಸನ್ನು ದೇಹನ ಇಟ್ಟರೆ ತಾನಾಗೆ ಮನಸ್ಸು ಮಾನಸಿಕ ಒತ್ತಡದಿಂದ ಹೊರ ಹೋಗುತ್ತೆ. ಅದಕ್ಕೂ ಈ ದೈಹಿಕ ಶಿಕ್ಷಣವೇ ಕಾರಣ. ಬಿಡುವಿನ ವೇಳೆಯ ಸದುಪಯೋಗಕ್ಕೆ ಮಾರ್ಗೋಪಯೋಗವನ್ನು ಸೂಚಿಸ್ತದೆ. ಬಿಡುವಿನ ವೇಳೆ ಅಂತ ಹೇಳ್ತೀವಿ. ಈಗ ಉದಾಹರಣೆ ಹೇಳ್ಬೇಕಂತಂದರೆ ನಂಗೆ ಫ್ರೀ ಸಿಕ್ತು ಅಂತೇಳಿ ಎಷ್ಟೋ ಮನೆಯಲ್ಲಿ ಮಕ್ಕಳಾಗಿರಲಿ ಪೇರೆಂಟ್ಸ್ಗಳಾಗಲಿ ಮೊಬೈಲ್ ಹಿಡ್ಕೊತಾರೆ, ಹೌದಲ್ವಾ? ಮೊಬೈಲ್ ಹಿಡ್ಕೊಬಿಡ್ತಾರೆ ಸಣ್ಣದೇ, ನನಗೆ ಇರಪ್ಪ ಫ್ರೀ ಸಿಕ್ತು ಇವಾಗ ಜಸ್ಟ್ ಮೊಬೈಲ್ ವಾಟ್ಸಪ್ ನೋಡೋಣ, ಫೇಸ್ಬುಕ್ ನೋಡೋಣ, ಇನ್ಸ್ಟಾಗ್ರಾಮ್ ನೋಡೋಣ, ಎಕ್ಸೆಟ್ರಾ ನೋಡ್ಬೇಕು ಅನಿಸುತ್ತೆ. ಆದರೆ ನಾವು ಬಿಡುವಿನ ವೇಳೆಯಲ್ಲಿ ಆಟದಲ್ಲಿ ತಲ್ಲೀನಾಗಬೇಕು ಅಂತ ಹೇಳುತ್ತೆ, ಯಾವ್ದಾದ್ರು ಕ್ರೀಡೆನಲ್ಲಿ ಇರಬೇಕು ಅಂತ ಹೇಳುತ್ತೆ. ಯಾಕೆ? ಮನಸ್ಸು ದೇಹ ಎರಡೂ ಕೂಡ ಹೊಂದಾಣಿಕೆ ಆಗಬೇಕು ಅಂತ ಹೇಳುತ್ತೆ. ಆ ಬಿಡುವಿನ ವೇಳೆಯಲ್ಲಿ ನಾವೇನಾದ್ರು ಮೊಬೈಲ್ ನೋಡ್ತಾ ಕುಂದಾಗ ಬರೀ ಮೆಂಟಲಿ ನಾವು ನೋಡ್ತಾ ಇದ್ವಿ ಅಷ್ಟೇ, ಫಿಸಿಕಲಿ ಡಲ್ ಇರ್ತದೆ ಅದು, ಹೌದಲ್ವಾ? ಹಾಗೆ ಆ ಬಿಡುವಿನ ವೇಳೆಯಲ್ಲಿ ತನ್ನ ಆ ದೇಹವನ್ನು ಆರೋಗ್ಯಕ್ಕೋಸ್ಕರ ಸಾಧನಪಡಿಸೋದೇ ದೈಹಿಕ ಶಿಕ್ಷಣ ಅಂತ ಹೇಳ್ತೀವಿ. ಇನ್ನು ಸುಪ್ತ ಪ್ರತಿಭೆಯನ್ನು ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳ್ತೀವಿ. ಇಲ್ಲಿ ಸುಪ್ತ ಪ್ರತಿಭೆ ಅಂತಂದರೆ ಆ್ಯಕ್ಚುಲಿ ನಮ್ಮ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿದಂಥ ಮಗುವಿನಿಂದ ಕೂಡ ಒಳಗೊಂದು ಟ್ಯಾಲೆಂಟ್ ಇರ್ತದೆ. ಆ ಟ್ಯಾಲೆಂಟನ್ನ ಹೊರ ಹಾಕುವಂಥದ್ದೇ ಈ ದೈಹಿಕ ಶಿಕ್ಷಣ. ಕಾರಣ ಅಂತಂದರೆ ಅದಕ್ಕೊಂದು ಸ್ಟೇಜ್ ಕೊಡುತ್ತೆ. ದೈಹಿಕ ಶಿಕ್ಷಣ ಒಂದು ವೇದಿಕೆ ಮಾಡಿಕೊಡ್ತದೆ. ತನ್ನಲ್ಲಿರುವಂಥ ಪ್ರತಿಭೆಯನ್ನು ಹೊರಹಾಕ್ಲಿಕ್ಕೆ ಒಂದು ಸ್ಟೇಜ್ ಹಾಕೊಡ್ತದೆ, ವೇದಿಕೆ ಹಾಕೊಡ್ತದೆ. ಆ ವೇದಿಕೆ ಮೂಲಕ ಆ ವ್ಯಕ್ತಿ, ಆ ವಿದ್ಯಾರ್ಥಿ ತನ್ನ ಪ್ರತಿಭೆಯನ್ನು ಹೊರಹಾಕ್ಲಿಕ್ಕೆ ತುಂಬ ಅವಕಾಶ ಮಾಡಿಕೊಡುವಂಥದ್ದು ಈ ದೈಹಿಕ ಶಿಕ್ಷಣ ಅಂತ ಹೇಳ್ತೀನಿ ಮೇಡಮ್. ಸರ್, ಇದ್ರ ಮಹತ್ವ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಹಾಗಿದ್ರೆ ಇದರಲ್ಲಿ ಯಾವ ಥರ ಚಟುವಟಿಕೆಗಳಿರುತ್ತೆ? ಚಟುವಟಿಕೆ ಅಂತಂದರೆ ಒಂದು ರೀತಿ ಹೇಳ್ಬೇಕಂತಂದರೆ ಆ್ಯಕ್ಟಿವಿಟೀಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ, ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಅದಕ್ಕೆ ಶಾಲೆಗಳಲ್ಲಿ ಸಾಮಾನ್ಯ ಶಿಕ್ಷಣ ಮಾಡಬೇಕಾದ್ರೆ ಒಂದು ಪಾಠವನ್ನು, ಒಂದು ಯೂನಿಟ್, ಒಂದು ಘಟಕವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಚಟುವಟಿಕೆ ಕೊಟ್ಬಿಡ್ತಾರೆ. ಬರ್ಕೊಂಬನ್ರಪ್ಪ, ಇದು ಹಿಂಗೆ ಬರ್ಕೊನಿ ಅಂತ. ಮಕ್ಳೇನು ಮಾಡ್ತಾರೆ, ಅಂಡಿಸ್ಕೊಂಡು ಬರೆದು ತಗೊಂಬಂದು ಕೊಡ್ತಾರೆ. ಬಟ್ ನಮ್ಮ ದೈಹಿಕ ಶಿಕ್ಷಣದಲ್ಲಿ ಚಟುವಟಿಕೆ ಅಂತಿದೆ. ಅದು ಯಾವ ರೀತಿ ಅಂತಂದರೆ, ಒಂದು ತಾಳಬದ್ಧ ಚಟುವಟಿಕೆ ಅಂತಿದೆ, ಇನ್ನೊಂದು ಉಪಕರಣ ಸಹಿತ ಉಪಕರಣ ರಹಿತ ಅಂತ ಹೇಳ್ತೀವಿ. ಇವೆಲ್ಲ ಕೂಡ ಚಟುವಟಿಕೆಗಳು ಅಂತ ಹೇಳ್ತೀವಿ. ಈಗ ಚಟುವಟಿಕೆ ಅಂತ ಹೇಳ್ತಂದರೆ ತಾಳಬದ್ಧ ಚಟುವಟಿಕೆಯಲ್ಲಿ ಒಂದು ಹೂಪ್ಸ್ ಅಂತ ಬರ್ತದೆ, ಒಂದು ಲೆಸಿಮ್ಸ್ ಅಂತ ಬರ್ತದೆ. ಅವೆಲ್ಲ ವಿತ್ ಎಕ್ವಿಪ್ಮೆಂಟ್ಸ್. ವಿತೌಟ್ ಎಕ್ವಿಪ್ಮೆಂಟ್ಸಲ್ಲಿ ಅಂತಂದರೆ ವ್ಯಾಯಾಮ ಮಾಡುವಂಥದ್ದು, ಇತರ ಆಕ್ಟಿವಿಟೀಸ್ ಮಾಡುವಂಥದ್ದು ಕರಿತೀವಿ. ಆದರೆ ದೈಹಿಕ ಶಿಕ್ಷಣದಲ್ಲಿ ಮೋರ್ ದೆನ್ ಪರ್ಸೆಂಟೇಜ್, ಒಂದು 60 to 70% ಇರೋದು ಕ್ರೀಡೆಗೆ ಒತ್ತು ಕೊಡುವಂಥದ್ದು. ಫಸ್ಟ್ ಅದು ಬೇಸಿಕ್ ಇರೋವಂಥದ್ದೇ ಕ್ರೀಡೆ. ಒಬ್ಬ ದೈಹಿಕ ಶಿಕ್ಷಕನಾಗಬೇಕು ಅಂತಂದರೆ ಆತ 10 ತಿಂಗಳು ಅಥವಾ 2 ವರ್ಷ ತರಬೇತಿ ಬಿಡಬೇಕು ಅಂತಂದರೆ ಅವ್ನು ಕಲಿಯುವಂಥದ್ದು ಫಸ್ಟು ಕ್ರೀಡೆಯನ್ನು. ಆ ಕ್ರೀಡೆಯನ್ನು ಕಲ್ತ್ಕೊಂಡ್ಬಂದು ಏನು ಮಾಡ್ತಾನೆ, ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸ್ಕೊಡ್ತಾರೆ. ಹಾಗೆ ಚಟುವಟಿಕೆ ಕಡಿಮೆ ಇದ್ರೂ ಅವ್ರಿಗೆ ಅವಧಿಗಳಲ್ಲಿ ಜಾಸ್ತಿ ತೆಗೆದುಕೊಳ್ಳುವಂಥದ್ದೇ ಈ ಒಂದು ಕ್ರೀಡೆಯನ್ನು. ಈಗ ಇತ್ತೀಚಿನ ದಿನಗಳಲ್ಲಿ ಪಠ್ಯಪುಸ್ತಕ ಆಗಿದೆ ಇದು. ಸೊ 6ರಿಂದ 9ನೇ ತರಗತಿ ತನಕ ಒಂದು ಎ ಪಾಠಲ್ಲಿದ್ದು 10ನೇ ತರಗತಿಯಲ್ಲಿ ಬಿ ಪಾಠ ಇದೆ. ಅಂದರೆ ಇತರೆ ಶಿಕ್ಷಕ ಅಂದರೆ ಸಾಮಾನ್ಯ ಶಿಕ್ಷಕರಂತೆ
ಈ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಹ್ಮ್. ತಾವು ಪಾಠ ಮಾಡ್ಬೇಕು, ಪ್ರತಿನಿತ್ಯ ಹ್ಮ್. ನೋಟ್ಸ್ ಕೊಡಬೇಕು, ಪರೀಕ್ಷೆಯನ್ನು ಮಾಡಬೇಕು, ಎಕ್ಸಾಮ್ಗಳನ್ನು ಮಾಡಿ ಪಾಸ್ ಮಾಡಬೇಕು. ಅದ್ರ ಜೊತೆಯಲ್ಲಿ ಆ ಶಿಕ್ಷಕಿಯವರು ಮೈದಾನದಲ್ಲಿ ವಿದ್ಯಾರ್ಥಿಗಳಿಗೆ ಕ್ರೀಡೆಯನ್ನು ಅಭ್ಯಾಸ ಮಾಡಿಸ್ಬೇಕು, ತರಬೇತಿ ಕೊಡಬೇಕು. ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ತರಬೇತಿ ಕೊಟ್ಟು ಅವ್ರನ್ನ ವೇದಿಕೆಯನ್ನು ಕೊಟ್ಟು ಒಂದು ತಾಲೂಕೋ ಜಿಲ್ಲೆನೋ ರಾಜ್ಯ ಮಟ್ಟದಲ್ಲೋ ಸ್ಪರ್ಧೆಗೆ ಭಾಗವಹಿಸಲು ಅವಕಾಶವನ್ನು ಮಾಡಿಕೊಡ್ಬೇಕಂತ ಹೇಳುತ್ತೆ ಮೇಡಮ್. ಸರ್, ಈಗ ತಾನೇ ಹೇಳಿದ್ರಿ ದೈಹಿಕ ಶಿಕ್ಷಣದಲ್ಲಿ ಕ್ರೀಡೆಗೆ ಹೆಚ್ಚು ಮಹತ್ವ ಕೊಟ್ಟಿದ್ದೀವಿ ಅಂತ. ಹಾಗಿದ್ರೆ ಕ್ರೀಡೆ ಬಗ್ಗೆ ಮಕ್ಕಳಿಗೆ ಏನೇನು ಉಪಯೋಗ? ನೋಡಿ ಮೇಡಮ್, ಚಟುವಟಿಕೆ ಅಂತಂದ್ರೆ ದಿನನಿತ್ಯ ನಾವು ಮಾಡ್ತೀವಿ ಮೇಡಮ್. ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತೀವಿ, ಅದ್ರ ಜೊತೆ ಸರಳವಾದ ವ್ಯಾಯಾಮಗಳು ಮಾಡ್ತೀವಿ, ಚಟುವಟಿಕೆನ ಓಡ್ತೀವಿ, ಚಟುವಟಿಕೆನ ಬಗ್ತೀವಿ, ಚಟುವಟಿಕೆನ. ಆದರೆ ಶಾಲೆಗಳಲ್ಲಿ ಪಠ್ಯ ಪುಸ್ತಕದ ಅಡಿಯಲ್ಲಿ ಕ್ರೀಡೆಗೆ ಅವಕಾಶ ಕೊಟ್ಟಿದ್ದೆ. ಕಾರಣ ಏನಂತಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ, ಅದರಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳನ್ನ ಪ್ರತಿಭಾವಂತ ಕ್ರೀಡಾ ವಿದ್ಯಾರ್ಥಿಗಳನ್ನ ಅಂತ ಹೇಳ್ತೀವಿ. ಕಾರಣ ಶಾಲೆಯಲ್ಲಿ ಕೋ ಕರಿಕುಲಮ್ ಅಂತ ಹೇಳ್ತೀವಿ, ಪಠ್ಯೇತರ ಚಟುವಟಿಕೆಗಳು ಅಂತ. ಅದರಲ್ಲಿ ಕ್ರೀಡೆಯನ್ನು ಕೂಡ ಒಂದು. ಈಗ ಒಂದು ವಿದ್ಯಾರ್ಥಿ ಯಾವುದೋ ಅಥ್ಲೆಟಿಕ್ಸ್ ಅಲ್ಲೋ ಗೇಮ್ಸ್ ಅಲ್ಲೋ ಇದ್ದಾನೆ ಅಂತಂದ್ರೆ ಆತನನ್ನ ನಾವು ವಯೋಮಾನಕ್ಕೆ ಅನುಗುಣವಂತೆ ಆತನ ಸಾಮರ್ಥ್ಯ ನೋಡ್ತೀವಿ. ನೋಡಿ ಆತನನ್ನು ಸೂಟೇಬಲ್ ಸ್ಪೋರ್ಟ್ಸ್ಗೋ ಸೂಟೇಬಲ್ ಇವೆಂಟ್ಗೋ ಹಾಕೋತೀವಿ. ಆಗ ಆತನಿಗೆ ಸಾಕಷ್ಟು ತರಬೇತಿನ ಕೊಡ್ತೀವಿ. ಬೆಳಿಗ್ಗೆ ಸಾಯಂಕಾಲ ತರಬೇತಿಯನ್ನು ಕೊಟ್ಟು ಆತನ್ನ ಹೋಬಳಿ, ತಾಲೂಕು, ಜಿಲ್ಲಾ, ವಿಭಾಗ, ರಾಜ್ಯ, ರಾಷ್ಟ್ರ ಮಟ್ಟಕ್ಕೆ ಅಣಿ ಮಾಡ್ತೀವಿ ಮೇಡಮ್. ಇದಿಷ್ಟು ನಾವು ಕ್ರೀಡೆಯಲ್ಲಿ ಕೊಡುವಂತಹ ತರಬೇತಿ. ಆಗ ವಿದ್ಯಾರ್ಥಿಗಳು ಅದನ್ನು ಪಡ್ಕೊಂಡು ತಾವು ಮುಂದೆ ಹೋಗ್ತಾರೆ. ಈಗ ಉದಾಹರಣೆಗೆ ಜಿಲ್ಲೆನಲ್ಲೋ ಪ್ರಥಮ ಸ್ಥಾನ ಪಡೆದು, ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು, ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ್ರೆ ಅದ್ರ ಮೇಲೆ ಅವನು ಭಾರತ ದೇಶದಲ್ಲಿ ಆಡಿದ್ರೆ ಆವಾಗ ಅಲ್ಲಿ ಪ್ರಥಮ ಸ್ಥಾನ ಪಡೆದಿದ್ರೆ ಇತರೆ ಇಲಾಖೆಗಳಲ್ಲಿರುವಂತಹ, ಈಗ ಕರ್ನಾಟಕ ಸರ್ಕಾರ ಮಾಡಿದೆ, ಪ್ರತಿ ಇಲಾಖೆಯಲ್ಲೂ ಕೂಡ 2% ಕ್ರೀಡಾ ಕೋಟದಡಿ ನೇಮಕಾತಿ ಮಾಡಿ ಅಂತ. ಈಗ ಒಬ್ಬ ವಿದ್ಯಾರ್ಥಿ PUCಯಲ್ಲೋ ಹೈಸ್ಕೂಲ್ನಲ್ಲೋ ಸ್ಟೇಟ್ ಲೆವೆಲ್ ಅಡಿ ಅವಳು ನ್ಯಾಷನಲ್ಗೆ ಹೋಗ್ತಾಳೆ. ಬ್ಯಾಡ್ಮಿಂಟನ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಥ್ರೋಬಾಲ್ ಆಗಿರ್ಬೋದು. ಆ ಒಂದು ಕ್ರೀಡೆಯಲ್ಲಿ ಆಕೆ ಅವರು ಸಾಧಕರಾಗಿದ್ರೆ ಅಥವಾ ಭಾರತ ದೇಶದ ರಾಷ್ಟ್ರೀಯ ಕ್ರೀಡಾಪಟುಗಳಾಗಿದ್ರೆ ನೇಮಕಾತಿ ಕಾಲ್ ಮಾಡಿದಾಗ ಆ ಸ್ಪೋರ್ಟ್ಸ್ ಕೋಟದಡಿ ಇವರಿಗೆ ಜಾಬ್ ಸಿಗುತ್ತೆ. ಇದು ಕ್ರೀಡೆಯವರಿಗೆ ಬಹಳ ಪ್ರಮುಖವಾದದ್ದು. ಒಂದ್ ಕಡೆ ಓದುವಂತ ಮಕ್ಕಳಿಗೆ ಎಷ್ಟು ಸಹಕಾರ ಇರುತ್ತೋ ಅಷ್ಟೇ ಸಹಕಾರವನ್ನ ಕ್ರೀಡೆಯಲ್ಲೂ ಕೂಡ ಕೊಡ್ತಾರೆ. ಹಾಗೆ ಪ್ರಸ್ತುತ ಕರ್ನಾಟಕ ಸರ್ಕಾರದಲ್ಲಿ ಕ್ರೀಡಾ ಕೋಟದ ಅಡಿಯಲ್ಲಿ ಒಂದು ನೇಮಕಾತಿಯನ್ನು ಮಾಡ್ತಾರೆ. ಹಾಗೆ ಶಾಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸುವಂತ ನಿಯಮ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಅವನ ಅಂಗವಿಕಲನಾದ್ರೂ ಕೂಡ ಅವನ ಅಂಗವಿಕಲ ಕ್ರೀಡಾಕೂಟಕ್ಕೆ ಭಾಗವಹಿಸಿ ಅಂತ ಹೇಳ್ತದೆ. ಒಟ್ಟಿನಲ್ಲಿ ಹೇಳೋದು, ಯಾವ ವಿದ್ಯಾರ್ಥಿನೂ ಕೂಡ ಕಲಿಕೆಯಿಂದ ಹಿಂದುಳಿಬಾರ್ದು. ಯಾವ ಕಲಿಕೆ? ಅವನ ಕ್ರೀಡೆಯಲ್ಲೂ ಕಲಿಕೆ ಅಂತಾನೆ ಕರೆಯೋದು. ಬರೀ ಪಠ್ಯ ಪುಸ್ತಕ ಕುಂತ್ಕೊಂಡು ಓದೋದು ಅದು ಕ್ರೀಡೆ ಅಲ್ಲ. ಮೈದಾನದಲ್ಲಿ ಕಲಿತಾನೋ ಅದು ಕೂಡ ಕ್ರೀಡೆ ಅಂತಾನೆ ಕಲಿತಿದ್ದಾನೆ ಅಂತ ಹೇಳ್ತೀವಿ ನಾವು ಕ್ರೀಡೆಯನ್ನ. ಹಾಗೆ ಶಾಲೆಗಳಲ್ಲಿ ಆ ಒಂದು ಕ್ರೀಡೆಯನ್ನ ಪಡೆದಂತ ವಿದ್ಯಾರ್ಥಿಗಳು ತುಂಬಾ ಅನುಕೂಲ ಆಗುತ್ತೆ. ಅವರು ವೃತ್ತಿ ಜೀವನ ಕೂಡ ಮಾಡ್ಕೋಬಹುದು. ಯಾವ ವೃತ್ತಿ ಜೀವನ? ಫಾರ್ ಎಕ್ಸಾಂಪಲ್, ಅವನು ಒಳ್ಳೆ ಕಬಡ್ಡಿ ಪ್ಲೇಯರ್ ಆಗಿದ್ರೆ ಮುಂದೆ ಅವನು B.Ped, D.Ped ಅಂತ M.Ped ಅಂತ ಶಿಕ್ಷಣ ಪಡೆದು PhD ಪಡೆದು MPhil ಪಡೆದು ಶಿಕ್ಷಕನಾಗ್ಬಹುದು, ಅಥವಾ ತರಬೇತಿದಾರನಾಗ್ಬಹುದು. NIS ಅಂತ ಒಂದು ಕೋರ್ಸ್ ಇದೆ, ಅವುಗಳನ್ನ ಮಾಡೋದ್ರ ಮೂಲಕ ಆತ ಯೂನಿವರ್ಸಿಟಿಯಲ್ಲಿ ತರಬೇತಿದಾರನಾಗ್ಬಹುದು, ಯುವಜನ ಸೇವಕಿಯಲ್ಲಿ ತರಬೇತಿದಾರನಾಗ್ಬಹುದು. ಇವುಗಳೆಲ್ಲ ಅವಕಾಶಗಳಿದೆ ತುಂಬಾನೇ. ಹಾಗೆ ಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳು ಕ್ರೀಡೆಗೆ ಬಹಳ ಮಹತ್ವ ಕೊಟ್ಟರು ಒಳ್ಳೆಯದು. ಸರ್, ಇವಾಗ ಗ್ರಾಮೀಣ ಕ್ರೀಡೆಗಳ ಬಗ್ಗೆ ಹೇಳಿದ್ರಿ. ಎಷ್ಟು ತರ ವಿವಿಧ ರೀತಿಯ ಕ್ರೀಡೆಗಳು ಇದೆ ಮೇಡಮ್? ಈ ಕ್ರೀಡೆಗಳಲ್ಲಿ ಒಂದು ಮೈನರ್ ಅಂಡ್ ಮೇಜರ್ ಅಂತ ಕರಿತೀವಿ ಮೇಡಮ್. ಮನರಂಜನೆ ಆಟಗಳು ಬಂದು ಮೈನರ್ ಅಂತ ಕರಿತೀವಿ. ಪ್ರಮುಖವಾಗಿ ಪ್ರಧಾನವಾದ ಆಟಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಅದಕ್ಕೆ ಅಂಕಣ ಇದೆ, ನೀತಿ ನಿಯಮ ಇದೆ. ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಥ್ರೋಬಾಲ್ ಆಗಿರ್ಬೋದು, ಬ್ಯಾಡ್ಮಿಂಟನ್ ಆಗಿರ್ಬೋದು, ಹಾಗೇನೆ ಹಾಕಿ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಹ್ಯಾಂಡ್ಬಾಲ್ ಆಗಿರ್ಬೋದು. ಇವುಗಳೆಲ್ಲ ಕೂಡ ಮೇಜರ್ ಗೇಮ್ ಅಂತ ಕರಿತೀವಿ ನಾವು. ಇನ್ನು ಮೈನರ್ ಗೇಮ್ ಆಡೋದಾದ್ರೆ ನಾವು ಅದಕ್ಕೆ ಯಾವುದೋ ಒಂದು ಅಂಕಣ ಇರೋದಿಲ್ಲ, ನೀತಿ ನಿಯಮಗಳಿರೋದಿಲ್ಲ, ಏನೋ ಒಂದು ಆಡುವಂತಹ ಆಟನ ಮಾಡ್ಕೊಂಡಿರ್ತೀವಿ. ಆದ್ರೆ ಮೈನರ್ ಗೇಮ್ ಆಡೋದ್ರಿಂದ ಮನಸ್ಸಿಗೆ ಮನೋರಂಜನೆ ಸಿಗುತ್ತೆ. ಸೊ ಅದಕ್ಕೆ ಕೇಳಿದ್ರೆ ನಾವು, ನೀವು ಗ್ರಾಮೀಣ ಕ್ರೀಡೆಗಳು ಅಂತ ಹೇಳಿದ್ರಿ ನೀವು. ಈಗ ಗ್ರಾಮೀಣ ಕ್ರೀಡೆಗಳು ಹೇಳಿದ್ರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಟೋಕೋಬರ್ ಆಡುವಂಥದ್ದಾಗಿರ್ಬೋದು, ಕುಂಟೆಬಿಲ್ಲೆ ಆಡುವಂತಾಗಿರ್ಬೋದು, ಇವುಗಳಿಗೆಲ್ಲ ಒಂದು ಮನೋರಂಜನೆ ಕೊಡುವಂಥದ್ದು. ಈಗ ಶಾಲೆಗಳಲ್ಲಿ ರನ್ನಿಂಗ್ ಇಂದ ಮೋಟರ್ ಅಂತ ಹೇಳ್ತಿದ್ರು ಅಲ್ವಾ, ಕೆರೆ ದಡ ಅಂತ ಹೇಳಿಸ್ತಿದ್ರು, ಟೋಪಿ ಅಂತ ಹೇಳಿಸ್ತಿದ್ರು. ಇವೆಲ್ಲೇನು ಮನಸ್ಸಿಗೆ ರಿಕ್ರಿಯೇಷನ್ ಕೊಡುವಂತಹ ಕ್ರೀಡೆಗಳು. ಅವು ಕ್ರೀಡೆಗಳೇ, ಮೈನರ್ ಗೇಮ್ಸ್ ಅಂತ ಕರೀತೀವಿ ನಾವು ಅದನ್ನ. ಮೈನರ್ ಗೇಮ್ ಅಂತ ಕರಿತೀವಿ. ಆಡೋದ್ರ ಮೂಲಕ ನಾವು ಮನಸ್ಸನ್ನ ಖುಷಿ ಪಡಿಸ್ಕೊತಿದೀವಿ ನಾವು. ಮನೋರಂಜನೆ ಕ್ರೀಡೆಗಳವು. ಆ ಒಂದು ಮಗು, ಆ ಒಂದು ವ್ಯಕ್ತಿ 1 ಗಂಟೆಗಳ ತನಕ ಅಥವಾ 2 ಗಂಟೆಗಳ ತನಕ ಅಥವಾ 40-45 ನಿಮಿಷದ ತನಕ ತನ್ನ ಮನಸ್ಸನ್ನ, ದೇಹವನ್ನ ಒಂದೇ ಕಡೆ ಕೊಟ್ಟಿರ್ತಾರೆ. ಅದು ಮನೋರಂಜನೆ ಆಗುತ್ತೆ ಮೇಡಮ್. ಇನ್ನು ಮೇಜರ್ ಗೇಮ್ ಸಂಬಂಧಪಟ್ಟ ಹೇಳಿದ್ರೆ ಹೇಳಿದ್ನಲ್ಲ, ಈಗ ಪರ್ಟಿಕ್ಯುಲರ್ಲಿ ಈಗ ಒಬ್ಬ ವಿದ್ಯಾರ್ಥಿ ಚಿಕ್ಕ ವಯಸ್ಸು ವಾಲಿಬಾಲ್ ಕಲಿತಾನಂತಂದ್ರೆ
ಆತನಿಗೆ ತರಬೇತಿದವ್ರ ಜೊತೆ ಹೋಗಿ ತರಬೇತಿ ಪಡ್ಕೊಂಡು ಅಂಗಣದಲ್ಲಿ ಆಡಿ ಆತ ಹಲವಾರು ಕ್ರೀಡಾಕೂಟಗಳಿಗೆ ಭಾಗವಹಿಸ್ತಾನೆ. ಇದು ಅವಕಾಶ ಸಿಗುತ್ತೆ. ಸರ್, ಹೀಗೆ ಈ ಕ್ರೀಡೆ ಅನ್ನೋದು ಮಕ್ಕಳಿಗೆ ಹೇಗೆ ಆಸಕ್ತಿಯನ್ನ ಹೆಚ್ಚಿಸುತ್ತೆ? ಮೇಡಮ್, ಈಗ ನಾವು ಹೇಳಿದ್ವಿ ದೈಹಿಕ ಶಿಕ್ಷಣದ ಒಂದು ಮಹತ್ವ ಇರೋದೇ ಆಸಕ್ತಿಯನ್ನು ಬೆಳೆಸುವಂಥದ್ದು. ಮಹತ್ವ ಅದೊಂದು ದ ಇಂಪಾರ್ಟೆನ್ಸ್ ಆಫ್ ಫಿಸಿಕಲ್ ಎಜುಕೇಶನ್ ಅಂತ ನಾವು ಕರಿತೀವಿ ಮೇಡಮ್. ಅದನ್ನ ಪ್ರತಿಯೊಂದಕ್ಕೂ ಕೂಡ ಆಸಕ್ತಿ ಇಂಪಾರ್ಟೆಂಟ್ ಅದಲ್ವಾ. ಆಸಕ್ತಿ ಇಲ್ಲ ಅಂತಂದ್ರೆ ನಾವು ಏನು ಕೂಡ ಮಾಡೋಕ್ಕಾಗಲ್ಲ. ನಾಟ್ ಓನ್ಲಿ ಫಿಸಿಕಲ್ ಎಜುಕೇಶನ್, ನಾಟ್ ಓನ್ಲಿ ಸ್ಪೋರ್ಟ್ಸ್, ಇದೊಂದೇ ಅಲ್ಲ, ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ, ಅದಿರುವಂಥದ್ದೇ ಆಸಕ್ತಿ. ಕಾನ್ಸಂಟ್ರೇಟ್ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಹೇಳ್ತೀವಿ. ಈಗ ನಾವ್ ಹೇಳೋದಾದ್ರೆ, ನಾನು ಎಲ್ಲ ಒಂದ್ ಕಡೆ ಬ್ರಿಟಿಷ್ ಇಂಗ್ಲೆಂಡಿನ ಒಬ್ಬ ಕೋಚ್ ಬಗ್ಗೆ ನೋಡಿದ್ದು. ಅವರು ಈವ್ನಿಂಗ್ ತಿರುಗಾಡ್ಕೊಂಡು ಹೋಗಿದ್ರಂತೆ ಅವರು ಒಂದು ಪಾರ್ಕಲ್ಲಿ ಹೋಗಿ ಅವರು ವಾಕಿಂಗ್ ಮಾಡೋ ಸಂದರ್ಭದಲ್ಲಿ ಯಾವುದೋ ವಿದ್ಯಾರ್ಥಿಗಳು ಮರನ ಸುತ್ತಿದ್ರಂತೆ, 8 ಆಕಾರದಲ್ಲಿ ಮರನ ಸುತ್ತಿರಂತೆ. ಅದನ್ನ ನೋಡಿದಂತಹ ಈ ಒಬ್ಬ ತರಬೇತಿದಾರ, ಕ್ರೀಡಾ ತಜ್ಞ ನೋಡಿದವ್ರು ಏನ್ ಮಾಡಿದ್ರಂತೆ, ತನ್ನ ಪಾಠಕ್ಕೆ ಅಳವಡಿಸ್ಕೊಂಡ್ರಂತೆ ಅದನ್ನ. ಈ ಒಂದು ಇದನ್ನ ನಾವು ಸರ್ಕ್ಯೂಟ್ಗೆ ಅಂತ ಯಾಕೆ ಮಾಡ್ಕೋಬಾರ್ದು ಅಂತ ಹೇಳಿ ಅಪ್ಲೈ ಮಾಡ್ಕೊಂಡ್ರಂತೆ. ಅದೊಂದು ಆಸಕ್ತಿ ಮೂಡ್ತು. ನಾನು ಹೇಳ್ತಿರೋದು ಒಬ್ಬ ತಜ್ಞನಿಗೆ ಅಥವಾ ಕ್ರೀಡಾ ತರಬೇತಿದಾರನಿಗೆ ಅಂತ ಹೇಳಿದೆ. ಹಾಗೆ ಆ ಮಕ್ಕಳಿಗೆ ಮರ ಸುತ್ತಬೇಕು ಅನ್ನೋ ಆಸೆ ಹುಡ್ತು, ಸುತ್ತು ಆಟ ಆಡ್ತಿದ್ದಾರೆ ಅವರು, ಆಸಕ್ತಿ ಬೆಳೆತು. ಹಾಗೆ ಶಾಲೆಗಳಲ್ಲಿ ಹೇಗೆ ಆಸಕ್ತಿ ಮೂಡಿಸ್ತೀವಿ ಅಂತಂದ್ರೆ, ದೈಹಿಕ ಶಿಕ್ಷಣ ಸಂಬಂಧಪಟ್ಟಂತೆ ಒಂದು ಪೀರಿಯಡ್ ಇದೆ, ತರಗತಿ ವಾರ ಇದೆ, 4 ಪೀರಿಯಡ್ ಕೊಡ್ತಾರೆ. ಅದರಲ್ಲಿ ತಾನು ಪ್ರಾಕ್ಟಿಕಲ್ ಮಾಡಬಹುದು ಮತ್ತೆ ಥಿಯರಿ ಕೂಡ ಮಾಡಬಹುದು. ಪ್ರಾಕ್ಟಿಕಲ್ ಸಂಬಂಧಪಟ್ಟಂದ್ರೆ ಈಗ ಶಾಲೆಗಳಲ್ಲಿ ಗುಂಪು ಪಾಠಗಳು ಮತ್ತೆ ಮೈದಾನ ಪಾಠಗಳು ಅಂತ ಅವೇ ಡಿವೈಡ್ ಮಾಡಿದ್ದಾರೆ. ಅದ್ರಲ್ಲಿ ಏನಾಗುತ್ತೆ, ಸ್ಕೂಲಲ್ಲಿ ಬರುವಂತದ್ದು ವಾಲಿಬಾಲ್ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು. ಆ ಟೈಮ್ನಲ್ಲಿ ಏನಾಗುತ್ತೆ, ಆ ಒಂದು ಅವಧಿಯಲ್ಲಿ ಹೋಗಿ ವಿದ್ಯಾರ್ಥಿಗಳಿಗೆ ಆತ ತನ್ನ ಕ್ರೀಡೆಯನ್ನು ಹೇಳ್ಕೊಡೋದ್ರ ಮೂಲಕ ಆಸಕ್ತಿಯನ್ನು ಮೂಡಿಸ್ತಾನೆ. ಸರ್, ದೈಹಿಕ ಚಟುವಟಿಕೆಗಳ ಬಗ್ಗೆ ಮಾತಾಡ್ತಿದ್ವಿ. ದೈಹಿಕ ಚಟುವಟಿಕೆಗಳಲ್ಲಿ ಮಕ್ಕಳನ್ನ ತೊಡಗಿಸೋದು ಹೇಗೆ? ಖಂಡಿತ ಮೇಡಮ್, ಒಂದು ಅದ್ಭುತದ ಮಾತಿದೆ, ಎಳವನಾದರೂ ಪರವಾಗಿಲ್ಲ ಗಿರಿಯನ್ನು ಹತ್ಬೇಕನ್ನ ಆಸೆ ಇರ್ತದೆ. ಎಳವ ಅಂದ್ರೆ ಗೊತ್ತಿರ್ಬೇಕಲ್ಲ ನಿಮಗೆ, ಕುಂಟ ಅಂತ ಅರ್ಥ ಆಯ್ತಾ? ಅಂದ್ರೆ ಅಷ್ಟು ಆಸಕ್ತಿ ಅಂತ ದೈಹಿಕ ಶಿಕ್ಷಣ ಅಂದ್ರೆ. ನಿಮಗೆ ಗಂಟೆ ಪೂರ್ತಿ 2 ಅವರ್ಸ್ ಓದಿದ್ರೆ ಓದಕ್ಕಾಗಲ್ಲ, ಆಗುತ್ತಾ? ಆಗಲ್ಲ. ಏನಾದ್ರೂ ತಕ್ಷಣ ಆಟ ಆಡ್ಲಿಕ್ಕೋ ಕರ್ತರ್ಚನೆ ಮಾಡ್ತೀರಾ, ಓಡ್ಬಿಡ್ತೀರಾ. ಅಷ್ಟು ಆಸಕ್ತಿ ತಾನಾಗಿ ಬಂದ್ಬಿಡ್ತಿರೋದು. ಹೌದು, ಆ ಕ್ರೀಡೆಗೆ ಅಷ್ಟೊಂದು ಮಹತ್ವ ಇದೆ. ತನ್ನ ಆಸಕ್ತಿನ ಬರಲಿಕ್ಕೆ ಅದು ಅಟ್ರಾಕ್ಷನ್ ಅಂತ ಹೇಳ್ತೀವಿ ಅಂತ ಸ್ಪೋರ್ಟ್ಸ್ ನಾವು. ಸ್ಪೋರ್ಟ್ಸು ಮತ್ತು ಸಿನಿಮಾ ರಂಗ, ನಾಟಕಗಳು, ಈ ಸಂಗೀತ, ನೃತ್ಯ ಇವೆಲ್ಲ ತನಗೆ ತಾನೇ ಅಟ್ರಾಕ್ಷನ್ ಎಳ್ಕೊಬಿಡ್ತದೆ. ಸೊ ಇಲ್ಲಿ ನಾವು ಆಸಕ್ತಿ ಹೆಂಗೆ ಮೂಡಿಸ್ತೀವಿ ಅಂತ ಹೇಳಲಿಕ್ಕಾಗಲ್ಲ. ಈಗ ಓದು ಬಾ ಅಂತ ಹುಡುಗಿನ ಕರೆದು ಹೊಡೆದು ಆಸಕ್ತಿ ಮೂಡ್ಸೋಕ್ಕಾಗಲ್ಲ. ಆ ವಿದ್ಯಾರ್ಥಿಗೆ ನಾವು ಹೇಳಿ ಮಾಡಿ ಎಲ್ಲನೂ ಹೇಳಿದ್ಮೇಲೆ ಅದು ಆಸಕ್ತಿ ಬೆಳೆಸ್ಕತ್ತದೆ. ಬಟ್ ಈ ಸ್ಪೋರ್ಟ್ಸಲ್ಲಿ ಹಂಗಲ್ಲ. ನಾನು ಗ್ರೌಂಡಲ್ಲಿ ನಿಂತು ಏನೋ ಆಡ್ತಿದ್ರೆ ಆ ಮಕ್ಕಳು ಅಟ್ರಾಕ್ಟ್ ಆಗ್ತಾರೆ ನನಗೆ. ಆಟ ಸರ್ ಏನೋ ಮಾಡ್ತಿದ್ದಾರೆ, ಮಿಸ್ ಏನೋ ಮಾಡ್ತಿದ್ದೆ, ನಾನು ಇಂಥ ಆಟ ಕಲಿಬೇಕು, ಇದು ಸಗತ್ತಾಗಿದೆ ಅಂದಾಗ ತನಗೆ ತಾನೇ ಮಕ್ಕಳು ಬಂದ್ಬಿಡ್ತವೆ. ಆ ಇನ್ವಾಲ್ವ್ಮೆಂಟ್ ಮೈಂಡನ್ನು ಬೆಳೆಸ್ಕೊಂಡ್ರೆ ನಮ್ಗೆ ಸಾಕು, ಅದೇ ತೊಡಗಿಸ್ಕೊಳ್ಳೋಕೆ ಅಂತ ಹೇಳ್ತೀವಿ. ಹಾಗೆ ಆ್ಯಕ್ಚುಲಿ ಇರೋದು ಏನಂತಂದರೆ, ನಾನು ಹೇಳಿದ್ನಲ್ಲ ಮೇಡಮ್, ನಾನೊಬ್ಬ ಶಿಕ್ಷಕ, ಅದು ದೈಹಿಕ ಶಿಕ್ಷಣ ಶಿಕ್ಷಕನಾಗಿದ್ದೀನಿ. ಮಕ್ಳು ಯಾರು ಬರ್ತಾ ಇಲ್ಲ, ನಾನು ಅವ್ರನ್ನ ಆಸಕ್ತಿ ಮೂಡಿಸ್ಬೇಕು, ಅವ್ರ ತಲೆತೆ ಮೂಡಿಸೋ ಮನಸ್ಸನ್ನು ಕೊಡಿಸ್ಬೇಕು. ಅದಕ್ಕೆ ಏನು ಮಾಡ್ತೀನಿ, ಗ್ರೌಂಡಲ್ಲಿ ಈಗ ಏನೋ ಒಂದು ಸ್ಕಿಲ್ಗಳನ್ನು ನಾನು ಮಾಡ್ತಾಯಿದ್ರೆ ಅದು ತಾನಾಗಿ ಏನಾಯ್ತು, ಮಕ್ಕಳು ಅಟ್ರಾಕ್ಟ್ ಆಗ್ತಾರೆ ನನಗೆ. ಓ ಸರ್ ಏನೋ ಮಾಡ್ತಿದ್ದಾರಪ್ಪ, ಇದರಿಂದ ಏನು ಸಿಗುತ್ತೆ ಅಂತ ಕುತೂಹಲ ಮಾಡ್ಕೊಂಡು ಬರ್ತಾರೆ. ಆಗ ಆಸಕ್ತಿದಾಯಕವಾದಂಥ ವಿದ್ಯಾರ್ಥಿಗಳನ್ನು ಭಾಗವಹಿಸ್ಬೇಕು. ಅಲ್ಲಿಗೆ ನಾವು ಸ್ಟೆಪ್ ಬೈ ಸ್ಟೆಪ್ಸ್ ಭಾಗಿಸ್ಬೇಕು. ಬಂದ ತಕ್ಷಣ ಅವ್ರಿಗೇನು ರಫ್ ಆ್ಯಂಡ್ ಟಫಾಗಿ ಮಾತಾಡೋದಾಗಲಿ ಅಥವಾ ಒಂದೇ ದಿನ ಹಾರ್ಡ್ ವರ್ಕ್ ಕೊಡುವಂಥದ್ದಲ್ಲಿ ಏನೂ ಮಾಡಬಾರ್ದು. ಸರಳವಾಗಿ ಕೊಡ್ತಾ ಹೋಗಿ ಹಂತವಾಗಿ ಬದಲಾವಣೆ ಆಗ್ತಾ ಹೋದಾಗ ಅದನ್ನು ಅವರು ಸಂಪೂರ್ಣವಾಗಿ ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ತಾರೆ ಮೇಡಮ್. ಸರ್, ಹಾಗೆ ದೈಹಿಕ ಶಿಕ್ಷಣ ಚಟುವಟಿಕೆ ಓದಿಗೆ ಹೇಗೆ ಸಹಕಾರಿಯಾಗುತ್ತೆ ಮಕ್ಕಳಿಗೆ? ಮೇಡಮ್, ದೈಹಿಕ ಶಿಕ್ಷಣದ ಮಹತ್ವ ಬಗ್ಗೆ ಹೇಳ್ಬೇಕಾದ್ರೆ ನಾನು ಹೇಳಿದೆ, ಬೌದ್ಧಿಕ ಬೆಳವಣಿಗೆ ಬಗ್ಗೆ ಹೇಳಿದೆ ಅದಲ್ವಾ. ಇಂಟೆಲಿಜೆಂಟ್ ಆಗಲೇಬೇಕು. ಆ್ಯಕ್ಚುಲಿ ನಾನು ಅವೆಲ್ಲ ಹೇಳಿದೆ, ದೈಹಿಕ ಶಿಕ್ಷಣ ಮತ್ತು ಸಾಮಾನ್ಯ ಶಿಕ್ಷಣ ಇವೆರಡೂ ಕೂಡ ಒಂದಕ್ಕೊಂದು ಅಂಟ್ಕೊಂಡಿರುವಂಥದ್ದು. ಒಂದೊಂದು 2 ಮುಖಗಳಂತ ಹೇಳಿದ್ದೀನಿ, ರಾಜ ಮತ್ತು ರಾಣಿ. ಇತ್ತಾಗ ಸಾಮಾನ್ಯ ಶಿಕ್ಷಣ ಕೊಟ್ಟರೆ ಮಕ್ಕಳಿಗೆ ಲಾಸ್ ಆಗುತ್ತೆ, ಬರೀ ದೈಹಿಕ ಶಿಕ್ಷಣ ಕೊಟ್ಟರು ಕೂಡ ಲಾಸ್ ಆಗುತ್ತೆ. ಅವೆರಡು ಬೇಕಲೇಬೇಕು ಅಂತ ಇವತ್ತಲ್ಲ ಅನಾದಿಕಾಲದ ಶಿಕ್ಷಣದ ಕೂಡ ಹೇಳಿದ್ದಾರೆ. ಗುರುಕುಲದ ಶಿಕ್ಷಣ ನಡೀತಿತ್ತಂತೆ. ಗುರುಕುಲ ಶಿಕ್ಷಣದಲ್ಲಿ ಒಂದ್ ಕಡೆ ಒಳಗಡೆ ನಡೆದ್ರೆ ಒಂದ್ ಕಡೆ ಹೊರಗಡೆ ನಡೀತಿತ್ತು, ನೃತ್ಯ ನಡೀತಿತ್ತು ಅಲ್ವಾ. ಹಾಗೆ ಇವಲ್ಲೂ ಕೂಡ ಅದೇ ರೀತಿ ಇದೆ. ಸೊ ಇದು ಬೌದ್ಧಿಕ ಬೆಳವಣಿಗೆಗೆ ಸಹಕಾರ ಅಂತಂದ್ರೆ, ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸೋದ್ರಿಂದ ಬುದ್ಧಿಶಕ್ತಿ ತೀಕ್ಷ್ಣಗೊಳ್ಳಲು ಅನುಕೂಲವಾಗುತ್ತದೆ, ಶಾರ್ಪ್ ಆಗ್ಲಿಕ್ಕೆ. ಈಗ ಶಾಲೆಯಲ್ಲಿ 40 ರಿಂದ 30 ಒಂದು ತರಗತಿಲಿ ಓದ್ತವ್ರೆ ಅಂತಂದ್ರೆ ಅಷ್ಟು ಮಕ್ಕಳು ಶಾರ್ಪ್ ಆಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಆಗೋದಿಲ್ಲ. ಸೊ ಅಂತಹ ವಿದ್ಯಾರ್ಥಿಗಳನ್ನ ಶಾರ್ಪ್ ಮಾಡುವಂಥದ್ದೇ ದೈಹಿಕ ಶಿಕ್ಷಣ. ನಾನು ಅವಾಗಲೇ ಹೇಳಿದೆ, 40 ರಿಂದ 50 ನಿಮಿಷ ಒಂದು ವಿದ್ಯಾರ್ಥಿಯನ್ನ ಅಥವಾ ಒಂದು ಗುಂಪನ್ನು ತೆಗೆದುಕೊಂಡೋಗಿ
ಒಂದು ಮೈದಾನದಲ್ಲಿ ಬಿಟ್ಟರೆ ಅವ್ರನ್ನ ಅವ್ರ ತಂದೆ ತಾಯಿ ಬಂದು ಅಥವಾ ಯಾರ ಬಂದು ಕರೆದ್ರು ಬರ್ತಾರಾ ಬರಲ್ಲ. ಯಾಕೆ? ಅವ್ರಿಗಷ್ಟು ಆಸಕ್ತಿ ಆಗಿರ್ತಿದ್ದು. ಆಸಕ್ತಿ ಕ್ಷೇತ್ರ ಅಂತ ಕೂಡ ನಾವು ಕರಿತೀವಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಯನ್ನು. ಸೊ ಅವಾಗ ಏನಾಗುತ್ತೆ, ತನಗೆ ತಾನೇ ಬೌದ್ಧಿಕ ಬೆಳವಣಿಗೆ ಬೆಳೀತಾ ಹೋಗುತ್ತೆ. ಸೊ ಯಾವ ಥರ ಅಂತ ಹೇಳಿದ್ರೆ ಅನುಭವಗಳು ಮತ್ತು ತರಬೇತಿಯಿಂದಾಗಿ ಅಂತಿದೆ ನೋಡಿ, ನೆನ್ಪಿಟ್ಕೊಳ್ಳಿ. ಅನುಭವ ಮತ್ತು ತರಬೇತಿಯಿಂದಾಗಿ. ಅನುಭವ ಅಂತಂದರೆ ಒಂದನ್ನು ಕೆಲಸವನ್ನು ಮಾಡ್ತಾ ಹೋದಾಗ ಒಬ್ಬ ವ್ಯಕ್ತಿ ತನ್ನಲ್ಲಿರುವಂತಹ ಒಂದು ನ್ಯೂನತೆಗಳನ್ನು ಕಳ್ಕೊಂಡು ಹೊಸದನ್ನು ಕಲಿತಾ ಹೋಗ್ತಾನೆ. ಅಂದರೆ ತನ್ನ ತಪ್ಪುಗಳನ್ನು ತಿದ್ಕೊಂಡು ಹೊಸದನ್ನು ಕಲಿತಾ ಹೋಗ್ತಾನೆ. ಅದು ಅನುಭವ ಅಂತ ಹೇಳ್ತೀವಿ. ಇದರ ಜೊತೆಯಲ್ಲಿ ತರಬೇತಿ ಅಂತಿದೆ. ಈಗ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಒಂದು ಮಾತಿದೆ, ಪ್ರಾಕ್ಟೀಸ್ ಮೇಕ್ ಎ ಮ್ಯಾನ್ಸ್ ಪರ್ಫೆಕ್ಟ್ ಅಂತಿದೆ. ಅಭ್ಯಾಸ ಮಾಡ್ತಾ ಹೋಗ್ಬೇಕು. ತರಬೇತಿ ಒಂದಲ್ಲ ಎರಡಲ್ಲ 1000 ಸಲ ಮಾಡ್ತಾ ಇರಬೇಕು. ಅವನ ಟಾರ್ಗೆಟ್ ಏನೋ ಅದನ್ನು ರೀಚ್ ಆಗಲೇಬೇಕು. ಅವನ ಈ ಗುರಿ ಇರೋದೇನೋ ನಾನು ಅದನ್ನು ರೀಚ್ ಆಗಲೇಬೇಕು, ನಾನು ಅದನ್ನು ಪಡ್ಕೊಳ್ಳೇಬೇಕು ಅನ್ನೋ ಒಂದು ಕಾನ್ಸಂಟ್ರೇಟ್ ಮೂಡಿಸುವಂಥದ್ದೇ ಈ ಸ್ಪೋರ್ಟ್ಸ್. ಅದಕ್ಕೆ ಸಂಬಂಧ ಮಾಡ್ತೀವಿ, ಈ ತರಬೇತಿಗಳನ್ನು ಇಟ್ಕೋತೀವಿ. ಆ ತರಬೇತಿ ಏನಾಗುತ್ತೆ, ಏಕಾಗ್ರತೆಯನ್ನು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಒಂದು ಕಾನ್ಸಂಟ್ರೇಟ್ ಇಂಪ್ರೂವ್ ಮಾಡ್ಕೊಡೋದೇ ಈ ಒಂದು ಕ್ಯಾಂಪ್ಗಳ ಮೂಲಕ. ಸರ್, ಇಷ್ಟೊತ್ತು ದೈಹಿಕ ಶಿಕ್ಷಣದ ಬಗ್ಗೆ ಹೇಳಿದ್ರಿ. ಓಕೆ, ಯೋಗ ಅಂದ್ರೇನು ಸರ್? ಹೇಳ್ಬೇಕು ಅಂತಂದ್ರೆ ಚೆನ್ನಾಗಿ ಕೇಳಿದ್ರಿ. ಆಕ್ಚುಲಿ ಯೋಗ ಬಂದು ನಮ್ಮ ಭಾರತ ದೇಶದಲ್ಲೇ ಹುಟ್ಟಿರುವಂಥದ್ದು ಅದಲ್ವಾ. ಪಠ್ಯ ಪುಸ್ತಕದಲ್ಲಂತೂ ಇರ್ಲಿಲ್ಲ ಇದು. ಇಂದಿನ ಒಂದು ಎಜುಕೇಶನ್ ನೋಡಿದಾಗ ಎಲ್ಲೂ ಕೂಡ ಪಠ್ಯ ಪುಸ್ತಕ ಇರಲಿಲ್ಲ. ಯಾವುದೋ ಒಂದು ಹಾಸ್ಟೆಲ್ಗಳಲ್ಲೋ ಅಥವಾ ಯೋಗವನ್ನ ಕಲ್ತಿರುವಂತವರು ಅಥವಾ ಕೆಲವು ನಗರಗಳಲ್ಲೋ ಈ ಯೋಗ ಶಿಕ್ಷಣವನ್ನ ಮಾಡ್ಕೊತಿದ್ರು. ಪಠ್ಯ ಪುಸ್ತಕದಲ್ಲಿ ಸೇರಿಸಿದಾಗ ಯಾವಾಗಂತಂದ್ರೆ 1956 ಇಸ್ವಿಯಿಂದ ಹಿಡಿದು 2002 ತನಕ 4-6 ತನಕ, ಅಂದ್ರೆ 1948 ಇಸ್ವಿಯಿಂದ ಕೂಡ ಒಂದು ದೈಹಿಕ ಶಿಕ್ಷಣದ ಆಯೋಗಗಳ ರಚನೆ ಆಗಿದೆ. 1948ರಿಂದ ಅಂದ್ರೆ ಭಾರತ ದೇಶಕ್ಕೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ದೈಹಿಕ ಶಿಕ್ಷಣ ಹೇಗಿತ್ತು, 1948ರಲ್ಲಿ ಫಸ್ಟ್ ಆಯೋಗ ರಚನೆ ಆಗುತ್ತೆ ನಮ್ಮ ಭಾರತ ದೇಶಕ್ಕೆ. ದೈಹಿಕ ಶಿಕ್ಷಣ ಸಂಬಂಧಪಟ್ಟ ಏನನ್ನ ನಾವು ಮಾಡಬೇಕು, ದೈಹಿಕ ಶಿಕ್ಷಣದ ಮೊಟ್ಟ ಮೊದಲ ಆಯೋಗ ರಚನೆ ಆಗುತ್ತೆ. ನೆನಪಿಟ್ಕೊಳ್ಳಿ, ಆ ಆಯೋಗದ ಮೊಟ್ಟ ಮೊದಲ ಅಧ್ಯಕ್ಷ ಆಗಿದ್ದೆ ಸರ್ವಪಲ್ಲಿ ರಾಧಾಕೃಷ್ಣ ಅವರು. ಅದಾದ ನಂತರ ಮಾಧ್ಯಮಿಕ ಶಿಕ್ಷಣವನ್ನ ಕಲೀಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತೇಳಿ ಆಯೋಗ ರಚನೆ ಮಾಡಿದ್ದು ತಾರಾಚಂದ್ ಸಮಿತಿ ಅಂತ ಹೇಳ್ತೀವಿ. ಈ 2 ಸಮಿತಿಗಳು ಅಧ್ಯಯನ ಮಾಡ್ಕೊಂಡ್ ಬಂದಾಗ 1980-85-90 ಅವಧಿಯಲ್ಲಿ ದೇಶಮುಖ ಸಮಿತಿ ಅಂತ ಬರ್ತದೆ. ಅವ್ರು ಸಮಿತಿ ಹೇಳ್ತಾರೆ ಒಂದು ಮಾತನ್ನ, ದೈಹಿಕ ಶಿಕ್ಷಣ ಒಂದರಿಂದ ಏನೂ ಸಾಧ್ಯ ಇಲ್ಲ, ಹಾಗಾಗಿ ಯೋಗಾಸನವನ್ನು ಇದಕ್ಕೆ ಸಮನ್ವಯ ಮಾಡ್ಬೇಕಂತ ಹೇಳ್ತಾರೆ. ಅವ್ರ ಸಮಿತಿ ಹೇಳುತ್ತೆ ದೈಹಿಕ ಶಿಕ್ಷಣ ಜೊತೆಯಲ್ಲಿ ಯೋಗಾಸನ ಇರಬೇಕು ಅಂತ. ಅದಾದ ನಂತರ 92ರ ಅವಧಿಯಲ್ಲಿ KP ಸಿಂಗ್ದೇವ್ ಅಂತ ಭಾರತ ದೇಶದಲ್ಲಿ ಒಂದು ರಚನೆ ಮಾಡ್ತಾರೆ ಆಯೋಗನ. ಅವ್ರು ಹೇಳ್ತಾರೆ ಹೌದು ದೈಹಿಕ ಶಿಕ್ಷಣ ಮತ್ತು ಯೋಗಾಸನ ಎರಡೂ ಇರ್ಬೇಕಂತ ಕಡ್ಡಾಯ ಅಂತ ಮಾಡ್ತಾರೆ. ಅದಾದ ನಂತರನೇ ನಮ್ಮ ಕನ್ನಡ ರಾಜ್ಯದಲ್ಲಿ 2006 ಇಸ್ವಿಯಲ್ಲಿ ಪಠ್ಯಪುಸ್ತಕ ರಚನೆ ಸಮಿತಿ ರಚನೆ ಆಗಿ ಶಾಲೆಗಳಿಗೆ ಬರ್ತದೆ. ಹಾಗೆ ದೈಹಿಕ ಶಿಕ್ಷಣ ಮತ್ತು ಯೋಗಾಸನ ಎರಡೂ ಕೂಡ ಒಂದಕ್ಕೊಂದು ಸಮನ್ವಯಗೊಂಡಿರುವಂಥ ವಿಷಯ ಅಂತ ಹೇಳ್ತೀನಿ ಮೇಡಮ್. ಸರ್, ಯೋಗದಿಂದಾಗುವ ಅನುಕೂಲಗಳೇನು, ಹಾಗೆ ವ್ಯಾಯಾಮಗಳಿಂದಾಗುವ ಅನುಕೂಲಗಳೇನು? ಖಂಡಿತ ಮೇಡಮ್, ಈ 2 ವಿಚಾರನೂ ತಿಳ್ಕೊಳ್ಳೋಣ. ಯೋಗ ಮತ್ತು ವ್ಯಾಯಾಮಗಳ ನಡುವೆ ಇರುವಂಥ ವ್ಯತ್ಯಾಸ ಫಸ್ಟ್ ತಿಳ್ಕೊಳ್ಳೋಣ. ಶಾರೀರಿಕ ಮತ್ತು ಮಾನಸಿಕವಾಗಿ ಆರೋಗ್ಯವನ್ನು ಪೂರ್ಣಗೊಳಿಸಬೇಕಾದರೆ ಯೋಗ ಮತ್ತು ವ್ಯಾಯಾಮ ಅತ್ಯವಶ್ಯಕ ಬೇಕು ಅಂತ ಹೇಳಿ. ಇಲ್ಲಿ ಯೋಗಾಸನದಲ್ಲಿ ಯೋಗ ವ್ಯಾಯಾಮ ನಮ್ಮ ದೈಹಿಕ ಸಂಬಂಧಪಟ್ಟಿದ್ರೆ ಯೋಗಾಸನ ನಮ್ಮ ಅಂತರಂಗದ ಸಂಪನ್ಮೂಲವನ್ನ ಅಭಿಯುಕ್ತಗೊಳಿಸುತ್ತೆ ಅಂತ ಹೇಳ್ತೀವಿ ಅಲ್ವಾ. ಸೊ ಇಲ್ಲಿ ಇವ್ರ ನಡುವೆ ಇರುವಂತಹ ಯೋಗಾಸನ ಬಗ್ಗೆ ಇರುವಂಥ ವ್ಯತ್ಯಾಸಕ್ಕಿಂತ ಮುಂಚೆನೆ ಯೋಗಾಸನ ಅಂತಂದ್ರೆ ಅಲ್ಲೇ ಹೇಳ್ತಿದೆ ಒಂದು ಆಸನ, ಒಂದು ಭಂಗಿ ಅಂತ ಹೇಳುತ್ತೆ. ಸೊ ಇದು ಪತಂಜಲಿ ಮಹರ್ಷಿ ಅವರು ಇದನ್ನ ಕಂಡುಹಿಡಿದವರು. ಸೊ ಅಂದ್ರೆ ನಮ್ಮ ಯೋಗಾಸನದ ಪಿತಾಮಹ ಅಂತ ಕರೆಯೋದು ಪತಂಜಲಿ ಮಹರ್ಷಿ ಅವ್ರನ್ನ. ಇಲ್ಲಿ ಮನಸ್ಸು ಮತ್ತು ಆತ್ಮಗಳ ಜೋಡಣೆ ಅಂತ ಹೇಳ್ತೀವಿ. ಮನಸ್ಸು ಮತ್ತು ಆತ್ಮಗಳ ಜೋಡಣೆಯೇ ಯೋಗಾಸನ ಅಂತ ಕರಿತೀವಿ. ಅಂದ್ರೆ ತಾನು ದೈಹಿಕವಾಗಿ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಆತನ ಮನಸ್ಸು ಹೊಂದಾಣಿಕೆ ಆಗಿರ್ಬೇಕು ಅಂತ ಹೇಳುತ್ತೆ. ಅದೇ ಯೋಗಾಸನ. ಇದ್ರ ನಡುವೆ ಬರುವಂತದ್ದು ಈ ಯೋಗಾಸನ ಮತ್ತೆ ವ್ಯಾಯಾಮ ಬಗ್ಗೆ ತಿಳ್ಕೊಳ್ಳೋಣ. ಯೋಗಾಸನ ಬಂದು ಅಂತರಂಗಕ್ಕೆ ಸಂಬಂಧಪಟ್ಟಿರುವಂತದ್ದು, ಅಂತರಂಗ ಸಂಪನ್ಮೂಲ ಅಂತ ಹೇಳ್ತೀವಿ. ಅದೇ ವ್ಯಾಯಾಮ ಬಂದು ದೈಹಿಕ ಸಂಬಂಧಪಟ್ಟಿರುವಂತದ್ದು. ಅಲ್ಲಿ ಹೇಳ್ತಾ ಇದೆ ವ್ಯಾಯಾಮವು ಶರೀರದ ಸೌಷ್ಠವವನ್ನು ಹೆಚ್ಚಿಸಿ ಶಕ್ತಿಯನ್ನು ವೃದ್ಧಿ ಮಾಡಿ ಶಾರೀರಿಕ ಕ್ಷಮತೆಯನ್ನು ಹೆಚ್ಚಿಸ್ತದೆ ಅಂತಿದೆ. ಶಾರೀರಿಕ ಕ್ಷಮತೆ ಅಂದ್ರೇನು? ದೈಹಿಕ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ಸ್ಟ್ರೆಂತ್ ಬೇಕು ಅಂತ ಹೇಳುತ್ತೆ. ಅದಿದ್ರಿಂದ ನಾವು ಓಡಾಡಕ್ಕೆ ಅಲ್ವಾ. ಹಾಗೆ ಈ ಒಂದು ಯೋಗಾಸನ ಮತ್ತು ವ್ಯಾಯಾಮದ ಬಗ್ಗೆ ಡಿಫ್ರೆನ್ಸ್ ತಿಳ್ಕೊಳ್ಳೋಣ, ಅಂದ್ರೆ ವ್ಯತ್ಯಾಸಗಳೇನು ಅಂತ. ಸೊ ಯೋಗಾಸನ ಮಾಡೋದ್ರಿಂದ ಯೋಗಾಸನ ನಿರಾಯಾಸವಾಗಿ ಮಾಡುವುದಾಗಿದೆ. ನಿರಾಯಾಸ ಅಂದ್ರೆ ಇಲ್ಲಿ ಆಯಾಸ ಇಲ್ಲ, ಆಯಾಸ ಇಲ್ಲದೆ ನಿಧಾನವಾಗಿ ಮಾಡುವಂತ ಹೇಳುತ್ತೆ. ಇಲ್ಲಿ ವ್ಯಾಯಾಮ ಏನು ಹೇಳುತ್ತೆ? ವ್ಯಾಯಾಮವನ್ನು ಪದೇ ಪದೇ ಪ್ರಯತ್ನಪೂರ್ವಕವಾಗಿ ಮಾಡಲಾಗುತ್ತದೆ.
ಪದೇ ಪದೇ ಅಂತಂದರೆ ರಿಪಿಟೇಷನ್ ಜಾಸ್ತಿ ಮಾಡ್ತೀವಿ ನಾವಿಲ್ಲಿ. ಒಂದು ಎಕ್ಸರ್ಸೈಸ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಪದೇ ಪದೇ ಅದನ್ನು ರಿಪೀಟ್ ಮಾಡ್ತಾ ಹೋಗ್ತೀವಿ ನಾವು. ಹಾಗೇನೆ ಯೋಗಾಸನದಲ್ಲಿ ಉಸಿರಾಟದ ಕ್ರಮಗಳಿಗೆ ಮಾತು ನೀಡಿದೆ. ಹೌದು, ನಾವು ಯೋಗಾಸನ ಮಾಡ್ಬೇಕಾದ್ರೆ ಉಸಿರಾಟವನ್ನು ನಮ್ಮ ದೇಹದಲ್ಲಾಗುವಂಥ ಉಸಿರಾಟದ ಬಗ್ಗೆ ಗಮನ ಕೊಡ್ತೀವಿ. ಆದರೆ ಉಸಿರಾಟದ ನಿಯಂತ್ರಣಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುವುದಿಲ್ಲ ಅಂತ ಹೇಳುತ್ತೆ ಅದರಲ್ಲಿ ವ್ಯಾಯಾಮದಲ್ಲಿ. ಯಾಕಂದ್ರೆ ವ್ಯಾಯಾಮದಲ್ಲಿ ನಾವು ಬಾರಿ ಮನಸ್ಸನ್ನ ಕೊಟ್ಟು ದೇಹವನ್ನ ಅಣಿಗೊಳಿಸಿದ್ರೆ ಅಲ್ಲಿ ವರ್ಕೌಟ್ ದಟ್ ಮೀನ್ಸ್ ಎಕ್ಸರ್ಸೈಸ್ ವ್ಯಾಯಾಮ ಮಾಡ್ತಾ ಏನಾಗುತ್ತೆ ಉಸಿರಾಟದ ಬಗ್ಗೆ ನಾವು ಗತಿಯನ್ನ ನೋಡೋದಿಲ್ಲ ಅಂತ. ಒಟ್ಟಾರೆ ಯೋಗಾಸನ ನೋಡಿದ್ರೆ ದೀರ್ಘಕಾಲ ತನಕ ಬದುಕಬೇಕು ಅಂತಂದ್ರೆ ಯೋಗಾಸನ ಬೆಸ್ಟ್ ಅಂತ ಒಂದು ಕಡೆ ಹೇಳ್ತಾರೆ ಆಯ್ತಾ. ಈಗ ಪ್ರತಿನಿತ್ಯ ಯೋಗಾಸನ ಮಾಡಲೇಬೇಕು. ಅಲ್ಲಿ ಪ್ರಾಣಾಯಾಮ ಬರುತ್ತದೆ, ಉಸಿರಾಟ ಒಂದು ಸೈಕ್ಲಿಕ್ ಅಂತ ಹೇಳ್ತೀವಿ ಅದನ್ನ. ಆ ಒಂದು ಉಸಿರಾಟದ ಪ್ರಕ್ರಿಯೆ ಕೊಡುವಂಥದ್ದು ಪ್ರಾಣಾಯಾಮ. ಅದರಿಂದ ಏನಾಗುತ್ತೆ ನಮ್ಮ ಶ್ವಾಸಕೋಶ ಸ್ವಚ್ಛತೆ ಆಗುತ್ತೆ, ಸೊ ಉಸಿರುಗಳು ನೀಟ್ ಚೆನ್ನಾಗಿ ಬರ್ತದೆ ಅಲ್ವಾ. ಹಾಗೇನೆ ಪ್ರತಿನಿತ್ಯ ಸರಳವಾದಂತಹ ಯೋಗಾಸನ ಮಾಡೋದ್ರ ಮುಖಾಂತರ ನಾವು ದೀರ್ಘಾಯುಷ್ಯವನ್ನು ಪಡ್ಕೋಬಹುದು ಅಂತ ಹೇಳುತ್ತೆ. ಕೆಲವರು ಜಿಮ್ಗೆ ಅಂತ ಹೋಗ್ತಾರೆ, ಅಲ್ಲಿ ತಮ್ಮ ದೇಹವನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಹೋಗಕ್ಕೆ ಅಲ್ವಾ. ಹಾಗೇನೆ ಕೆಲವರು ವ್ಯಾಯಾಮ ಮಾಡ್ತಾ ಹೋಗ್ತಾರೆ, ಅಲ್ಲೂ ಕೂಡ ತನ್ನ ಫಿಟ್ ಮಾಡ್ಕೊಳ್ಳೋಕ್ಕೆ ಬಾಡಿ ಅಂತ ಹೇಳ್ತಾರೆ. ಆದರೆ ಇವೆರಡೂ ಕೂಡ ಏನು ಆಗ್ದೇನೆ ಇಲ್ಲಪ್ಪ ಒಂದಷ್ಟು ವರ್ಷ ಬದುಕಬೇಕು ಅಂಕಲ್ ಅದಾಗಲ್ಲ, ಸರಳವಾಗಿ ನಾವು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಿಧಾನವಾಗಿ ಆಯಾಸ ಇಲ್ದೇನೆ ಮಾಡ್ಕೊಂಡು ಹೋಗುವಂಥದ್ದೇ ಈ ಒಂದು ಯೋಗಾಸನ ಅಂತ ಹೇಳ್ತೀವಿ ಮೇಡಮ್. ಸರ್, ಹಾಗಾದ್ರೆ ಯೋಗದ ಮಹತ್ವ ಏನು? ಈಗ ನಾವು ತಿಳ್ಕೊಂಡ್ವಿ ಯೋಗಾಸನದಲ್ಲಿ ಯೋಗ ಮತ್ತು ವ್ಯಾಯಾಮಗಳ ನಡುವೆ ಅಂತ. ಈಗ ಯೋಗ ಮಹತ್ವ ಅಂತಂದ್ರೆ ಅಲ್ಲಿ ಹೇಳ್ತಾ ಐತೆ ನಾವು ದೀರ್ಘವಾಗಿ ಜೀವಂತವಾಗಿ ಅಂದ್ರೆ ದೀರ್ಘಕಾಲ ಬಾಳಿಕೆಯನ್ನ ಮಾಡ್ಕೊಂಡು ಇರುವಂಥದ್ದು ಅಂತ ಹೇಳ್ತೀವಿ ಅಲ್ವಾ. ಈಗ ಒಂದು ಆಯಾಸ ಇಲ್ಲದೆ ಒಂದು ಚಟುವಟಿಕೆ ಮಾಡುವಂಥದ್ದೇ ಒಂದು ಯೋಗಾಸನ. ಪ್ರತಿನಿತ್ಯ ಈ ಯೋಗಾಸನದಲ್ಲಿ ಭಾಗವಹಿಸ್ತಾರೆ ಒಬ್ಬ ಮನುಷ್ಯ, ಆತ ದೀರ್ಘಾಯುಷ್ಯ ಅಂತ ಹೇಳ್ತೀವಿ ನಾವು. ನಿಧಾನಾಗಿ ಆತ ಪ್ರತಿನಿತ್ಯ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಆಸನಗಳಿದೆ, ಕುಳಿತು ಮಾಡುವ ಆಸನಗಳು, ಸೊ ನಿಂತು ಮಾಡುವ ಆಸನಗಳು, ಮಲಗಿ ಮಾಡುವ ಆಸನಗಳಂತಿದೆ. ಇವುಗಳನ್ನ ರೂಢಿಸ್ಕೊಂಡು ನಾವು ಹೋಗೋದ್ರ ಮೂಲಕ ನಮ್ಮ ದೇಹದ ಒಳಗಡೆ ಇರುವಂತಹ ಅಂಗಗಳು, ಜೀರ್ಣಾಂಗ ಇರ್ಬೋದು, ವಿಸರ್ಜನಾಂಗ ವ್ಯೂಹ ಇರ್ಬೋದು, ಹಾಗೇನೆ ಇತರೆ ಅಂಗಗಳಿದೆ, ಹಾಗೇನೆ ನಮ್ಮ ದೇಹದ ಹೃದಯ ಆಗಿರ್ಬೋದು, ಹಾಗೇನೆ ನಿರ್ನಾಳ ಗ್ರಂಥಿಗಳಾಗಿರ್ಬೋದು, ನಾಳ ಗ್ರಂಥಿಗಳಾಗಿರ್ಬೋದು, ಇವುಗಳಿಗೆ ಒಂದು ರೀತಿಯ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು, ನಾವು ಚಿಕಿತ್ಸೆ ಅಂತ ಹೇಳ್ಬೋದು. ಅದನ್ನು ಕೊಡುವಂಥದ್ದೇ ಈ ಯೋಗಾಸನ. ಯೋಗಾಸನದ ಮೂಲಕ ಎಷ್ಟೋ ನೋವುಗಳನ್ನ, ಎಷ್ಟೋ ಕಾಯಿಲೆಗಳನ್ನು ಕೂಡ ವಾಸ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ದೀರ್ಘವಾಗಿ ಬದುಕಲಿಕ್ಕೆ ಈ ಯೋಗಾಸನ ಬಹಳ ಮಹತ್ವವಾಗಿದೆ ಅಂತ ಹೇಳ್ತೀನಿ ನಾನು. ಸರ್, ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿ ದೈಹಿಕ ಶಿಕ್ಷಣ ಮತ್ತು ಯೋಗದ ಬಗ್ಗೆ. ಕೊನೆಯದಾಗಿ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಸಮುದಾಯಕ್ಕೆ ಆಗುವ ಅನುಕೂಲಗಳೇನು? ತಾವು ಹೇಳೋದಾದ್ರೆ ಮೇಡಮ್, ದೇಶವನ್ನು ಕಟ್ಟಲಿಕ್ಕೆ ಹಾಗೂ ಆರೋಗ್ಯವನ್ನು ಕಟ್ಟಬೇಕು ಅಂತಂದರೆ ಅದಕ್ಕೆ ದೈಹಿಕ ಶಿಕ್ಷಣ ಇಂಪಾರ್ಟೆಂಟ್. ಗಡಿಯಲ್ಲಿ ನಿಂತು ಬೇರೆ ದೇಶದ ವಿರುದ್ಧ ಹೋರಾಟ ಮಾಡ್ತಾವ್ರೆ ಅಂತಂದರೆ ಆ ಸೈನಿಕರು, ಅದಕ್ಕೆ ಕಾರಣನೇ ದೈಹಿಕ ಶಿಕ್ಷಣ. ಅಷ್ಟು ಸುಭದ್ರತೆಯನ್ನು ಧೈರ್ಯವನ್ನು ಮೂಡಿಸುವಂಥದ್ದು ದೈಹಿಕ ಶಿಕ್ಷಣ ಅಂತ ಹೇಳ್ತೀವಿ ನಾವು. ಅದ್ರ ಜೊತೆಯಲ್ಲಿ ತನ್ನ ದೇಹವನ್ನು ಕಟ್ಕೊಳ್ಳೋದು ಕೂಡ ಈ ಆರೋಗ್ಯ ಇರೋದೇ ದೈಹಿಕ ಶಿಕ್ಷಣದಲ್ಲಿ. ಇವತ್ತಿನ ಪೀಳಿಗೆ ನೋಡಿದ್ರೆ ಎಲ್ಲರೂ ಕೂಡ ಚಿಕ್ಕ ವಯಸ್ಸಿಗೆ ಹಲವಾರು ರೋಗಗಳು ತುತ್ತಾಗ್ತಿದ್ದಾರೆ. ಉದಾಹರಣೆಗೆ ನಾನು ನೋಡಿದಂಥ ಹುಟ್ಟದ ಒಂದು ಮಗುಗೂ ಅದನ್ನು ಕೇರ್ಲಿಡ್ತಾರೆ 24 hours 48 hours ಅಂತ. ಅದ್ರ ಜೊತೆಯಲ್ಲಿ ಒಂದು 25-20 ವರ್ಷದೊಡನೆ ಅವರು ಕೆಲವು ಮಕ್ಕಳು ಕನ್ನಡಕನ ಧರಿಸ್ತಿದ್ದಾರೆ. ಕಾರಣ ಏನು ಇದಕ್ಕೆಲ್ಲ ಅಲ್ವಾ? ಹಾಗೇನೆ ಕೆಲವು ಮಕ್ಕಳುಗಳು ಸಮುದಾಯದಲ್ಲಿ ಆಸಕ್ತಿ ಕಳ್ಕೊತಿದ್ದಾರೆ. ಯಾವುದ್ರ ಆಸಕ್ತಿ ಕಳ್ಕೊತಿದ್ದಾರೆ? ತನ್ನ ಗ್ರಾಮೀಣ ಪ್ರದೇಶದ ಆಟಗಳಿಗೆ ತಾವು ಭಾಗವಹಿಸೋದು ಬಿಟ್ಬಿಟ್ಟಿದ್ದಾರೆ. ಕಾರಣ ಮೊಬೈಲ್ನ ನೋಡ್ತಿರೋದ್ರಿಂದ ಅತಿ ಹೆಚ್ಚು. ಈಗ ಆಧುನಿಕವಾಗಿ ಒಂದು ನಗರ ಬೆಳಿಬೇಕು ಇಲ್ಲ ಅಂತ ಹೇಳ್ತಲ್ಲ, ಹಳ್ಳಿ ಬೆಳಿಬೇಕು, ದೇಶ ಬೆಳಿಬೇಕು, ನಾಗರಿಕವಾಗಿ ಬೆಳೀತಾ ಇದೆ ಇಲ್ಲ ಅಂತ ಹೇಳ್ತಲ್ಲ. ಆದ್ರೆ ಇನ್ನೊಂದು ಕಡೆ ತನ್ನ ಮನುಷ್ಯ ವಿನಾಶಕ್ಕೆ ಒಳಗಾಗ್ತಿದ್ದಾನೆ. ಅದ ಕಾರಣನೇ ಮೊಬೈಲ್ ಅನ್ನು ನೋಡೋದ್ರ ಮೂಲಕ ತಾನು 2 hours 3 hours ಅದ್ರೊಳಗೆ ಮುಳುಗೋಗ್ತಾನೆ. ಅದು ಮುಳುಗೋದ್ರೆ ಅದೇ 2 hours 3 hours ಅವನು ದೈಹಿಕವಾಗಿ ಮಾನಸಿಕವಾಗಿ ಮೈದಾನದಲ್ಲಿ ದಂಡಿಸಿದ್ರೆ ಆತ ಈ ಸಮಾಜಕ್ಕೆ, ಈ ದೇಶಕ್ಕೆ ಸತ್ಪ್ರಜೆ ಆಗ್ತಾನೆ. ಹೌದು, ಅದನ್ನು ನಾನು ತುಂಬಾನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಈ ಪ್ರಸ್ತುತ ದಿನಗಳಲ್ಲಿ ಸ್ಪರ್ಧಾತ್ಮಕ ಜಗತ್ತಿರೋದ್ರಿಂದ ನಾವು ಅದ್ರ ತಕ್ಕಂತೆ ಹೊಂದಾಣಿಕೆ ಮಾಡ್ಕೋಬೇಕು. ಯಾವ ಥರ ಮಾನಸಿಕವಾಗಿ ಹೊಂದಾಣಿಕೆ ಆಗಿರಬೇಕು, ಬೌದ್ಧಿಕ ಹೊಂದಾಣಿಕೆ ಆಗಿರಬೇಕು, ದೈಹಿಕ ಹೊಂದಾಣಿಕೆ, 3 ಹೊಂದಾಣಿಕೆ ಮಾಡ್ಕೊಳ್ಳುವಂತಹ ಗುಣವನ್ನ ಇಂದಿನ ವಿದ್ಯಾರ್ಥಿಗಳು ರೂಢಿಸ್ಕೋಬೇಕು. ಅವರು ಅತಿ ಹೆಚ್ಚು ಮೊಬೈಲ್ ನೋಡೋದನ್ನ ಫಸ್ಟ್ ಬಿಡಬೇಕು. ಒಳ್ಳೆ ತೆಗೆದುಕೊಳ್ಳಿ, ಕೆಟ್ಟದನ್ನ ನೋಡಬಾರ್ದು. ಟಿವಿಲಿ ನೋಡಬೇಕು, ಎಷ್ಟು ವಿಷಯಗಳು ನೋಡ್ಬೇಕು, ಎಷ್ಟು ನ್ಯೂಸ್ಗಳು ಬರ್ತದೆ, ಕ್ರೀಡೆ ಬರ್ತದೆ, ಸೊ ಎಂಟರ್ಟೈನ್ಮೆಂಟ್ ಬರ್ತದೆ, ಸಾಕು. ಆದ್ರೆ ಅದರಲ್ಲೇ ನಾವು ಮುಳುಗೋಗ್ಬಾರ್ದು ಅಲ್ವಾ? ಅದ್ರ ಜೊತೆಯಲ್ಲಿ ಇವತ್ತಿನ ದಿನ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ತಂದೆ ತಾಯಿಗಳು ಇಷ್ಟಪಡ್ತೇನೆ ಅಂತ ನನ್ನ ಮಗ ಓದ್ಲಿ, ನನ್ನ ಮಗಳು ಓದ್ಲಿ, ಏನಾದ್ರು ಒಂದು ಮುಂದೆ ಅವ್ರ ಬಯಸು ರೂಪಿಸ್ಕೊಳ್ಳಿ ಅಂತ ಫಸ್ಟ್ ತಂದೆ ತಾಯಿ ಒಂದು ಆಸೆಗಳನ್ನ ಈಡೇರಿಸಬೇಕು.
ಫಸ್ಟ್ ಪ್ರಿಯಾರಿಟಿ. ಈಗ ನೀವು ಹೇಳಿದೆ ಮನೆಯ ಮೊದಲ ಪಾಠಶಾಲೆ ಶಿಕ್ಷಣ ಅಂತ ಹೇಳಿದಾರಲ್ವಾ, ಅದಕ್ಕೆ ಕಾರಣನೇ ತಂದೆ ತಾಯಿಗಳು ಅಲ್ವಾ. ಅವ್ರೇನೋ ಕನ್ಸ್ಕೊಂಡಿರ್ತಾರೆ, ನನ್ನ ಮಗ ಪದವಿ ಮಾಡಬೇಕು, ಅದು ಮಾಡಬೇಕು, ಏನೋ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಇಷ್ಟಪಡ್ತಾರೆ. ಇವತ್ತಿನ ವಿದ್ಯಾರ್ಥಿಗಳು ಕೂಡ ಆ ತಂದೆ ತಾಯಿ ಆಸೆನ ಈಡೇರಿಸ್ಬೇಕು ಅಂತಂದ್ರೆ ತಾವುಗಳು ಒಂದು ದುಶ್ಚಟಕ್ಕೆ ಬಲಿಯಾಗಬಾರ್ದು. ಆಮೇಲೆ ಕೆಲವು ಕೆಟ್ಟ ವ್ಯಕ್ತಿಗಳ ಜೊತೆಗೆ ಸಹವಾಸವನ್ನ ಮಾಡಬಾರ್ದು ಆಯ್ತಾ. ಮತ್ತೆ ಕೆಟ್ಟದನ್ನ ಜಾಸ್ತಿ ಹಚ್ಚಿಸ್ಕೊಳಕ್ ಹೋಗ್ಬಾರ್ದು. ಕೆಟ್ಟ ಸಂಗತಿಯಿಂದ ದೂರ ಇರಬೇಕು, ಕೆಟ್ಟ ಪರಿಸರದಿಂದ ದೂರ ಇರಬೇಕು. ಸೊ ಈ ರೀತಿ ಎಲ್ಲ ಒಂದು ಒಳ್ಳೆಯ ಗುಣ ರೂಢಿಸ್ಕೊಂಡ್ರೆ ಆತ ನಿಜಕ್ಕೂ ಒಳ್ಳೆ ಪ್ರಜೆ ಆಗ್ತಾನಂತ ಹೇಳ್ತೀನಿ ಮೇಡಮ್. ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ದೈಹಿಕ ಶಿಕ್ಷಣ ಮತ್ತು ಚಟುವಟಿಕೆಗಳು ಮಕ್ಕಳಿಗೆ ಎಷ್ಟು ಮುಖ್ಯ ಎಂಬ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ನಿಮಗೂ ಕೂಡ ನಿಮ್ಮ ಜನಧ್ವನಿ ಸಂಸ್ಥೆಗೂ ಕೂಡ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೀನಿ ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಯರಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ಆದಂತಹ ಶ್ರೀಯುತ ರವಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.